ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವ ನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त दत्त अवधूत. परम पूज्यरिರ್ತಕ್ಕಂಥ ಎವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರ ಪ್ರಣಾಮವನ್ನು ಸಮರ್ಪಿಸಿ, ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಸದ್ಗುರುವರ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುವರ ಮಧುರಖಂಡಿವರ ಕಮರಿ ಮಠಕ್ಕೆ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದ ಆರಂಭದಿಂದ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯ 9ನೇ ಭಾಗದ ವಿಷಯವನ್ನು ಅವಿರತವಾಗಿ ಶ್ರವಣ ಮನನ ನಿತ್ಯಾಸನ ಮಾಡಿ ಧನ್ಯರಾಗುವಂದು ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸದುರಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಸದ್ಗುರುವರ ಜೊತೆಗೆ ಪ್ರವಾಸ ಮಾಡ್ತಾ ಇದ್ದೀವಿ. ಬಹಳಷ್ಟು ಸಂತೋಷಗಳು. ಈ ಪ್ರವಾಸದಲ್ಲಿ ಹೊರಗೆ ಪ್ರವಾಸ ಮಾಡುವಾಗ ಅಲ್ಲಲ್ಲಿ ಕೃಷ್ಣಾ ನದಿ, ಭೀಮಾ ನದಿ, ಹಾಗೆ ಗಂಗಾ ನದಿ, ಬೇರೆ ಪ್ರವಾಸ ಬರ್ತಾವಲ್ಲ, ಹಾಗೆ ಈ ಪ್ರವಾಸದಲ್ಲಿ ಕೂಡ ಇವತ್ತು ಸಂಸ್ಕೃತ ನದಿ ಬಂತು, ಹಾಗೆ RS ನದಿ ಬಂತು, ಮಹಾಸ್ವಾಮಿಗಳವರ ಜಗಜ್ಯೋತಿ ಬಸವೇಶ್ವರರ ಕಲ್ಯಾಣ ಕೂಡ ಇಲ್ಲೇ ಬಂತು. ಇವೆಲ್ಲ ನದಿಗಳು. ಅಲ್ಲಲ್ಲಿ ನದಿಯಲ್ಲಿ ಮುಂದೆ ಪಾವನರಾಗ್ತಾ ಆಗ್ತಾ ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ಆದ್ಮೇಲೆ ತಾವೆಲ್ಲರೂ ಸದ್ಗುರುವರ ಜೊತೆಗೆ ಪ್ರವಾಸ ಮಾಡಿ ಬರ್ತಾಯಿದ್ರು. ಎಲ್ಲರೂ ಸಿದ್ಧರಿದ್ದೀರಿ? ಹೊರಗಿದ್ದವರು ಸಿದ್ಧರಿದ್ದೀರಿ? ಎಲ್ಲರೂ ಅಲ್ಲಿ ಇದ್ದೀರಮ್ಮ? ಎಲ್ಲರೂ ಕೈ ಐತಿ? ಹಾಂ, ಸಂತೋಷ ಸಂತೋಷ. ತಾವೆಲ್ಲ ಸಿದ್ಧರಿದ್ದೀರಮ್ಮ? ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ. ಆದ್ಮೇಲೆ ನಾವನ್ನೆಲ್ಲ ಕೂಡ್ಕೊಂಡು ಈಗ ತೆರಳೋಣ ಅಂತ. ಪ್ರವಾಸದಲ್ಲಿ ಎಲ್ಲ ಬರೋದಲ್ಲ, ಪ್ರವಾಸ ಎಲ್ಲ ಬಂದಿರ್ತದೆ. ಒಂದೊಂದು ಶುದ್ಧವಾಗಿರ್ತಕ್ಕಂಥ ನದಿನೂ ಇರ್ತಾವೆ, ಅದ್ರೊಳಗೆ ಸ್ನಾನ ಮಾಡಿ, ಗಂಗಾ ಸ್ನಾನ ಮಾಡ್ತಕ್ಕಂಥ ಇದು ಪವಿತ್ರ. ಚಟಗಳು ಬಿಡ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ, ಬಿಟ್ಟು ಪವಿತ್ರ ಗುರುಗಳ ಚರಿತ್ರೆ ಪವಿತ್ರವಾಗಿ ಕೇಳಬೇಕು. ಹಾಗೆ ನಾವನ್ನೆಲ್ಲ ಕೊಡ್ಕೊಂಡು ಇನ್ಮೇಲೆ ಎಲ್ಲಿ ಹೋಗ್ಬೇಕಾದ್ರಿ? ಸಿಂಧೂರಾಶ್ರಮಕ್ಕೆ ಹೋಗ್ಬೇಕು. ಸಿಂಧೂರದಿಂದ ಹೋಗ್ಬೇಕಂದ್ರೆ ಆಗ ಮುಂದೆ ಸಾಗಿ 2-3 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಹೋದ ನಂತರ ಅಲ್ಲೆಲ್ಲ ಪರ್ವತ ಪ್ರದೇಶದ
ಆಮೇಲೆ ಈತ ಮರಳಿ ಕಾಣುತ್ತೆ ನೋಡಲಿಕ್ಕೆ. ಹಾಗೆ ಮೇಲ್ಭಾಗ ಇಳಿದುಕೊಂಡು ಕೆಳಗೆ ಹೋಗಿ ಇಳಿದುಕೊಂಡು ಆಗ ಹೋಗಿ ಆ ನಂತರ ಮುಂದೆ ಆಶ್ರಮ ಮುಂದೆ ಹಳ್ಳ ಬರ್ತದೆ. ಆಶ್ರಮದ ಆಗಿನ ಲೆಕ್ಕಲ್ಲಿ ಈಗಿನ ಆಶ್ರಮ ಇಲ್ಲ, ಆದರೆ ಭಾಳ ಸುಂದರ ಇರ್ತಕ್ಕಂಥ ಆಶ್ರಮ ಎಲ್ಲ ಚಿಕ್ಕವ್ರದ್ದು ಗಾಡಿಯಲ್ಲಿ ಅದು ಚಲೋ ಅಂಥ ಸ್ಥಾನದಲ್ಲಿ ಸದ್ರುಗಳು ಬಿಲ್ಲು ವನದಲ್ಲಿ ವಾಸ ಮಾಡ್ತಾಯಿದ್ರು. ಭಾಳ ಸಂತೋಷ. ಅನೇಕ ಜನರು ಸದ್ರುಗಳ ಸನ್ನಿಧಿ ಬರ್ತಾಯಿದ್ದಾರೆ. ಸದ್ರುಗಳ ಅನೇಕ ಜನರು ಬಂದು ಸದ್ರುಗಳು ಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗ್ತಾಯಿದ್ರು. ಸದ್ರುಗಳ ಸನ್ನಿಧಿಯಲ್ಲಿ ಶಾಸ್ತ್ರ ನಡೀತಾಯಿತ್ತು, ಪ್ರವಚನ ನಡೀತಾಯಿತ್ತು, ಹಾಗೆ ಪುರಾಣಗಳು ನಡೀತಾಯಿತ್ತು. ಎಲ್ಲ ಆನಂದವಾಗಿ ನಡೀತಕ್ಕಂಥದ್ದು. ಅಲ್ಲಿ ದೊಡ್ಡವರು ಇರ್ತಾಯಿದ್ರು, ಪಂಡಿತರು ಇರ್ತಾಯಿದ್ರು, ಸಂತರು ಬರ್ತಾಯಿದ್ರು, ಎಲ್ಲರೂ ಬರ್ತಾಯಿದ್ರು. ಏಕೆಂದ್ರೆ ಈ ಮಾವಿನ ಗಿಡ ಇರ್ತಲ್ಲ, ಮಾವಿನ ಗಿಡ ಹಣ್ಣು ಇರ್ತಾವೆ ನೋಡ್ರಿ, ಹಣ್ಣುಗಳು ಮಾವಿನ ಗಿಡ ನನ್ನಲ್ಲಿ ಹಣ್ಣುಗಳ ನೀವೆಲ್ಲ ಬಂದು ಹಣ್ಣು ತಿಂದು ಹೋಗ್ರಿ ತಗೊಂಡು ಮಾವಿನ ಗಿಡ ಆಮಂತ್ರಣ ಕೊಡ್ತದನ್ರಿ. ಮನುಷ್ಯರಿಗೆ, ಮಂಗಗಳಿಗೆ, ಗಿಳಿಗಳಿಗೆ ಆಮಂತ್ರಣ ಕೊಡ್ತದ. ಆ ಗಿಡನ ಎದ್ದು ಬಂದು ನಿಮ್ಮ ಮನೆಗೆ ಬರ್ತದ್ರ ಏನು ಹಣ್ಣಿದ್ದಲ್ಲಿ ನೀವು ಹೋಗಿರ? ಯಾರು ಹೋಗ್ಬೇಕು? ನಾವಾಗಿ ಹೋಗ್ಬೇಕು. ಅಲ್ಲಿ ಹೋಗಿ ನಾವು ಹಣ್ಣು ಸ್ವೀಕಾರ ಮಾಡ್ತಾಯಿದ್ದೀವಿ. ಚಂದ್ರನ ಸುಂದರ ಇರ್ತಕ್ಕಂಥ ಬೆಳದಿಂಗಳಿತ್ತಂದ್ರೆ ಭಾಳ ಸುಂದರ ಇರ್ತಕ್ಕಂಥ ಆನಂದ ಆಹ್ಲಾದ ಉಂಟು ಮಾಡ್ತಿರ್ತಂದ್ರೆ ನಮ್ಮ ಮಠದ ಒಳಭಾಗದೊಳಗೆ ಮನೆ ಒಳಭಾಗದೊಳಗೆ ಕೂತ್ರೆ ಕಾಣ್ತದ. ಅದು ಸುಂದರ ಇರ್ತಕ್ಕಂಥ ಬೆಳದಿಂಗಳು ಬೇಕು ಅಂದ್ರೆ ನಾವೆಲ್ಲಿ ಹೋಗ್ಬೇಕ್ರಿ? ಚಂದ್ರ ಬೆಳದಿಂಗಳಲ್ಲಿ ಬರ್ತದೆ, ಅಲ್ಲಿ ಹೋಗಿ ನೋಡ್ಬೇಕಲ್ಲ, ಅಲ್ಲಿ ಹೋಗಿ. ಚಂದ್ರ ನಮ್ಗೆ ಆಮಂತ್ರಣ ಕೊಡೋದಿಲ್ಲ, ಬಂದು ನೋಡಿ ನಾವು ಸಂತೋಷ ಪಡೀರಿ ಅಂತ ಆಮಂತ್ರಣ ಕೊಡೋದಿಲ್ಲ. ಆದರೂ ನಾವು ಅಲ್ಲಿ ಹೋಗಿ ಬೆಳದಿಂಗಳು ಸಂತೋಷ ಪಡಿತೀವಿ. ನೀರು, ನದಿ ಇರ್ತಲ್ಲ, ಪ್ರವಾಹ ನೀರು, ನನ್ನ ನೀರನ್ನು ಕುಡಿಯಿರ್ತಾರೆ. ನದಿ ಹೇಳೋದಿಲ್ಲ ರೀ, ನಮ್ಮ ನೀರಡಿಕೆ ಅದು ಎಲ್ಲಿ ಹೋಗ್ತೀವಿ ನಾವು? ಅಲ್ಲಿಗೆ ಹೋಗ್ತಾಯಿದ್ವಿ. ಅದರಂತೆನ ಮಹಾತ್ಮರು ಸದ್ರುಗಳು ಎಲ್ಲಿರ್ತಾರೆ ನೋಡ್ರಿ, ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಗುರುಗಳು ಎಲ್ಲಿದ್ದಾರಲ್ಲ, ಅಲ್ಲಿ ಅನೇಕ ಜನರು ಸದ್ರುಗಳು ಸನ್ನಿಧಿಗೆ ಬರ್ತಾಯಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ರು, ಅವ್ರ ದಿವ್ಯ ಕೃಪಾಶೀರ್ವಾದ ಪಡಿತಿದ್ರು, ಸದ್ರುಗಳು ಸೇವೆ ಮಾಡ್ತಾಯಿದ್ರು, ದಾಸೋಹದಲ್ಲಿ ಸೇವೆ ಮಾಡ್ತಿದ್ರು, ಪ್ರಸಾದ ಕೂತರು ಪ್ರಸಾದ ನೀಡ್ತಾಯಿದ್ರು, ಪ್ರಸಾದ ತಯಾರು ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಅವರವರ ಸೇವೆಗಳು ಬೇರೆ ಬೇರೆ ಎಲ್ಲ ಅನೇಕ ಸೇವೆಗಳು. ಒಬ್ಬೊಬ್ರು ಅಂತಿರ್ತಾರೆ ಇದು ಎಲ್ಲ ಸೇವೆ ನಡೆದವ್ರಿ, ಮತ್ತೆಲ್ಲರೂ ಮಾಡ್ಲಿಕ್ತಾರೆ. ಮತ್ತು ನಾವು ಮಾಡ್ಲಿಕ್ಕೆ ಏನಾದ್ರು ಸೇವೆನೇ ಇಲ್ಲ ಅಂತ. ಮಾಡಬೇಕನ್ನೋರು ಏನೆಲ್ಲ ಸೇವೆ ಸಿಗ್ತಾವೆ ರೀ, ಮಾಡಬಾರ್ದು ಅನ್ನೋರು ಏನೂ ಸಿಗೋರು. ಮಾಡಬಾರ್ದು ಅಂದಿರ್ತಾರೆ ಮನುಷ್ಯರು, ಸಿಗುದಿಲ್ಲ. ಅದಕ್ಕೆ ಸೇವೆ ಮಾಡ್ತಕ್ಕಂಥದ್ದಲ್ಲ, ಅದು ಭಾಳ ಶ್ರೇಷ್ಠ. ಈಗ ಅನೇಕ ಜನರು ಕೂಡ ಸೇವೆಯನ್ನು ಮಾಡ್ತಾಯಿದ್ರು, ಭಾಳ ಸಂತೋಷವಾಗಿರ್ತಾಯಿತ್ತು. ಸುಲಭವಾಗಿ ನಾವು ಸದ್ರುವರ ಸನ್ನಿಧಿಗೆ ಹೋಗ್ಬೇಕಂತಂದ್ರೆ ಕೂಡ ಅಷ್ಟು ಸುಲಭ ಇರೋದಿಲ್ಲ, ಪುಣ್ಯ ಬೇಕಾಗ್ತದೆ. ಪುಣ್ಯ ಇತ್ತಂದ್ರೆ ಏನಂತದ ರೀ, ಜನ್ಮಾಂತರ ಪುಣ್ಯ ವಿಶೇಷತೆ ಅಂದ್ರೆ ಯಾರ್ದೋ ಸಂಘ ಆಗ್ತದೆ, ಯಾರ ಜೊತೆ ಮಾತನಾಡ್ತಾ ಇಂಥಲ್ಲೊಬ್ಬರು ಗುರುಗಳಿದ್ದಾರೆ ಅಂತ ಸಮಾಚಾರ ಬರ್ತದೆ. ಆ ಗುರುಗಳ ಜೊತೆ ಗುರುಗಳ ಹತ್ರ ನಾವು ಕೂಡ ಬರ್ತಾಯಿದ್ದೀವಪ್ಪ, ನಮ್ಮನ್ನು ಕರ್ಕೊಂಡು ಅವ್ರು ತಿರ್ತಾರೆ. ಒಬ್ರು ಕೂಡ್ಕೊಂಡು ಹೋಗಿ ಗುರುಗಳ ಸನ್ನಿಧಿಗೆ ಹೋಗಿ ದರ್ಶನ ಆಗ್ತಾರೆ. ಆದರೆ ಅಷ್ಟು ಅಲ್ಲಿ ಸುಲಭವಾಗಿ ನಾವು ಹೋಗ್ತಾ ಇದ್ದೀವಿ ಅಂದ್ರೂ ಕೂಡ ಅಷ್ಟೊಂದು ಸುಲಭ ಸಾಧ್ಯ ಅಲ್ಲ ರೀ. ಏಕೆಂದ್ರೆ ಒಬ್ಬ ಕಲ್ಲದಾಸ ಅಂತಿದ್ದತ್ರಿ. ಯಾರ್ದ್ರಿ? ಕಲ್ಲದಾಸ ಅಂತ ಒಬ್ಬ, ಬೀರದಾಸ ಅಂತ ಒಬ್ಬಿದ್ದ. ಒಬ್ಬನ ಹೆಸರೇನ್ರಿ? ಬೀರದಾಸ. ಇನ್ನೊಬ್ಬನ ಹೆಸರು ಕಲ್ಲದಾಸ ಅಂತಿದ್ರಿ. ಇದಾಗ ಒಂದು ನಮ್ಮಲ್ಲಿ ನದಿ ಅದರಲ್ಲ, ಹೀಗೆ ನದಿ ಮಹಾಪೂರ್ ಬರ್ತಾಯಿತ್ತು. ಮಹಾಪುರ ಅದು ದೊಡ್ಡ ಅರಣ್ಯದಿಂದ ಹರ್ಕೊಂಡು ಬರ್ತಾಯಿತ್ತು. ಅರಣ್ಯದಿಂದ ಇಳಿದುಕೊಂಡು ಮಾಡ್ಕೊಂಡು ಬರ್ತಾಯಿತ್ತದು ಪರ್ವತ ಪ್ರದೇಶದಿಂದ. ಅಲ್ಲಿ ಕಲ್ಲದಾಸ ನೋಡ್ತಾ ನಿಂತಿದ್ದ. ಬೀರದಾಸ ಅನ್ನತಕ್ಕಂಥ ಒಬ್ಬಿದ್ದ, ಆತನು ಕೂಡ ಆತನ ಸಮೀಪದಲ್ಲಿದ್ದ. ಕಲ್ಲದಾಸ ಹೇಳಿದ, ಏಯ್ ಬೀರದಾಸ, ಇಲ್ಲಿ ಆ ನದಿ ಕಡೆ ಸ್ವಲ್ಪ ನೋಡು ಅಂತಂದ್ರೆ ಅದು ನೋಡಿದ. ಅದೇನೋ ತೇಲ್ಕೊಂಡು ಬರ್ತಲ್ಲ, ಏನದು ಅಂದ್ರೆ ಅದೊಂದು ಕಂಬಳಿ ಮಟ್ಟದದ್ರಿ. ಏನಂದ್ರಿ? ಕಂಬಳಿ ಮಟ್ಟದ. ಏನು ಬಂದಿರಪ್ಪ ಅದು? ಹಿಂಗೆ ದೊಡ್ಡ ರಾಜವಾಡಿ ಅದ ಈ ಅರಣ್ಯದಲ್ಲಿ. ಅಲ್ಲಿಂದ ಮುತ್ತು ರತ್ನಗಳು ತೆಗೆದುಕೊಂಡು ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯ ಅಂತ ಸಾಮ್ರಾಜ್ಯದ ಮುತ್ತು ರತ್ನಗಳು ಶೇರಿಂದ ಅಳದು ಮಾರಿರತ್ರಿ. ಅಷ್ಟು ಶ್ರೀಮಂತ ಇರ್ತಕ್ಕಂಥದ್ದು ಅದ. ಅದರೊಳಗೆ ಒಯ್ಲಿಕ್ಕೆ ಅದು ಹೆಚ್ಚು ಕಡಿಮೆ ಆದಾಗ ತೊಂದರೆ ಆಗಿರ್ಬೋದು ತೊಗೊಂಡು ಹೇಳಿ, ತೊಂದರೆ ಆಗ್ತದೆ ಉದ್ದೇಶ ಇಟ್ಕೊಂಡು ಇದ್ದದ್ರೊಳಗೆ ಒಯ್ನಪ್ಪ ಅಂತ ತೊಗೊಂಡು ಹೇಳಿ ದೊಡ್ಡ ಕಂಬಳಿ ತೊಗೊಂಡು ಅದು ಮಟ್ಟಿ ಕಟ್ಟಿ ಅದ್ರ ಒಳಭಾಗದಲ್ಲಿ ಮುತ್ತು ರತ್ನ ವಜ್ರ ವಿಡುರು ಎಲ್ಲ ಹಾಕ್ಯಾದ್ರೆ ಅದ್ರೊಳಗೆ ಈಗ ನೋಡು ಅಲ್ಲಿ ಮುತ್ತಿನ ಸರ ಹೆಂಗೆ ಕಾಣ್ತಾವೆ ನೋಡಿ, ಅಲ್ಲಿ ಮುತ್ತಿನ ಸರ ಅದ, ರತ್ನಗಳದ ಅದ್ರೊಳಭಾಗದಲ್ಲಿ. ಕಂಬಳಿ ಮಟ್ಟೆ ಸುಮ್ಮನೆ ಕಂಬಳಿ ಮಟ್ಟೆ ಅಲ್ಲ, ಮುತ್ತು ರತ್ನ ವಜ್ರ ವಿಡುರೆಲ್ಲ ಹೊರಗೆ ಮುತ್ತಿನ ಮಾಲೆಗಳು ಕಾಣ್ತಾ ಇದ್ದಾವೆ, ರತ್ನಗಳು ಕಾಣ್ತಾ ಇದ್ದಾವೆ. ಎಷ್ಟು ಶ್ರೇಷ್ಠ ಅದಾವ.
ಅದು ರಾಜವಾಡಿಯಿಂದ ತೆಗೆದುಕೊಂಡು ಹೋಗುವಾಗ ಮಹಾಪುರ ಬಂದು ಮಹಾಪುರದೊಳಗೆ ಕಂಬಳಿ ಮಟ್ಟಿ ತೀರ್ಕೊಂಡು ಬಂದದ. ತಂದವ್ರು ಉಳಿದಾರೋ ಹೋಗ್ಯಾರೋ ಗೊತ್ತಿಲ್ಲ ಏನಾಗೋದು. ಅದಂತೂ ಕಂಬಳಿ ಮಟ್ಟಿ ಅದು ಒಂದು ಮುಳುಗ್ತದ ಒಂದು ಹೇಳ್ತದ, ಮುಳುಗ್ತದ ಒಂದು ಹೇಳ್ತದ. ಹೀಗೆ ಕಂಬಳಿ ಮಟ್ಟಿ ಅನ್ನೋದಪ್ಪ ಆತು. ಇವು ಕಲ್ಲದಾಸ ಹೇಳಿದ್ರಿ ಬೀರದಾಸ್ ಅಂತ ಕಂಬಳಿ ಮಟ್ಟಿ ಅಲ್ಲದು ಮತ್ತಾವ್ದಾರು ಮಟ್ಟಿ ಇರಬೇಕು ಅಂತ ಹೇಳಿದ್ರಿ. ಕಲ್ಲದಾಸ ಅಂದ್ರೆ ಕಂಬಳಿ ಮಟ್ಟಿನಪ್ಪ ಏನಾದ್ರು ಮಾಡಿ ತೋರು ನಡಿಯತ್ತಂದ್ರಿ. ಅವನ ನಾನು ಒಲ್ಲೆ ಅಂತೇಳಿ ನಾವು ಒಲ್ಲೆ ಮತ್ತು ನೀನು ಹೋಗಬೇಡ, ನೀನು ಹೋಗ್ಬೇಡ, ಕಂಬಳಿ ಮಟ್ಟಿ ಅಲ್ಲದು, ನೀನು ಹೋಗ್ಲಿಕ್ಕೆ ಹೋಗ್ಬೇಡ ಅಂತೇಳಿದ್ರು. ಇಲ್ಲ ನಾವು ಹೋಗಿ ತೆಗೆದುಕೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಹೋಗ್ಬೇಡ ನೀನು ಕಲ್ಲದಾಸ, ಹೋಗ್ಬೇಡ ಹೋದ್ರ ನಂತರ ಭಾಳ ತ್ರಾಸ ಆಗ್ತದೆ. ಒಮ್ಮೆ ನೀರು ಭಾಳಷ್ಟು ಆಳವಾಗ್ಯದ, ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ. ಕಂಬಳಿ ಮಟ್ಟಿ ಇರೋದು ಅಕಸ್ಮಾತ್ ಮತ್ತೇನು ಇದ್ರೆ ಏನು ಮಾಡ್ತೀವಿ, ಬೇಡಪ್ಪ ಅಂತ ಹೇಳಿದ್ರು. ಎಷ್ಟು ಹೇಳಿ ಕೇಳಿ ನಿನ್ನ ಒಡವಿನ ಬೇಡ ನನಗೆ, ನಾವು ಹೋಗಿ ಅದನ್ನು ತೆಗೆದುಕೊಂಡು ಬರ್ತಾಯಿದ್ದೆ ಅಂತಕೊಂಡು ಹೇಳಿ ನದಿಯೊಳಗೆ ಜಿಗದ ಬಿಟ್ರಿ. ಯಾರು ಜಿಗದ್ರಿ? ಕಲ್ಲದಾಸ ಜಿಗಿದ ಈಸ್ಕೊಂಡು ಹೋಗೇ ಬಿಟ್ರಿ. ಯಾರು ಹೇಳ್ರಿ ಕೇಳಿಲ್ಲ, ಯಾರಾದರೂ ಹೇಳ್ರಿ ಕೇಳ್ಬೇಕು. ಕೇಳಿಲ್ಲ ನಮ್ಗೆ ಕಷ್ಟ ಆಗ್ತವ. ಹೋಗೇ ಬಿಟ್ರಿ. ಹೋದ ಹೋಗಿ ಒಂದು ಸಲ ಅತಿ ಸಮೀಪಕ್ಕೆ ಹೋದ ನೋಡ್ತಾ ಇದ್ದಾನೆ. ಆಗ ರತ್ನ ಕಾಣ್ತಾ ಇದ್ದಾವೆ, ಮುತ್ತುಗಳು ಕಾಣ್ತಾ ಇದ್ದಾವೆ, ಮುತ್ತಿನ ಮಾಲೆಗಳು ಕಾಣ್ತಾ ಇದ್ದಾವೆ, ರತ್ನ ಮಾಲೆಗಳು ಕಾಣ್ತಾ ಇದ್ದಾವೆ. ಎಷ್ಟು ಸಂತೋಷ ರೀ. ಕಂಬಳಿ ಮಟ್ಟಿಯಿಂದ ಅಷ್ಟು ಕಾಣ್ಲಾಗ್ತೇವ. ಹೋಗಿ ಏನು ಕಂಬಳಿ ಮಟ್ಟಿ ಒಂದು ಸಲ ಹಿಡಿದು ನೋಡ್ರಿ. ಹಿಂಗೆ ಹೋಗಿ ಕಂಬಳಿ ಮಟ್ಟಿ ಏನು ಹಿಡಿದಷ್ಟೇ ರೀ. ಒಂದು ಸಲ ಕಂಬಳಿ ಮಟ್ಟಿ ಕೈ ಹಾಕಿದ ಮಟ್ಟಿಗೆ ಸಾಕಾಗಿತ್ತು ರೀ. ಕಂಬಳಿ ಮಟ್ಟಿಗೆ ಅದಕ್ಕೆ ಸಾಕಾಗಿತ್ತು. ಆ ಕಂಬಳಿ ಮಟ್ಟಿ ಒಂದು ಸಲ ಎದ್ದು ಇವನು ಹಿಡಿದು ಬಿಡ್ತೀರಿ. ಯಾವ್ದು ಹಿಡಿತ್ರಿ? ಹಿಡಿದಿರ್ತಕ್ಕಂಥ ಕಲ್ಲದಾಸನ ಹಿಡಿದು ಬಿಡ್ತು. ಕಲ್ಲದಾಸನ ಹಿಡಿದ ನಂತರ ಒಂದು ಸಲ ಆ ಕಂಬಳಿ ಮಟ್ಟಿ ಬಂದು ಇವನ ಮೇಲೆ ಬಿತ್ತರಿ. ಇವ ಮುಳುಗ್ಲಿಕ್ಕತ್ತ, ಅವ ಮತ್ತು ಹೊರಳಿ ಅದ್ರ ಮೇಲೆ ಬಿದ್ದ, ಅದ್ರ ಮೇಲೆ ಹಾಗೆ ಕಂಬಳಿ ಮಟ್ಟಿ ಕೆಳಗೆ ಮೀವು ಕೆಳಗೆ ಅದ್ರ ಮೇಲೆ ಅವ ಹೇಳಿದ, ಬಿಟ್ಟು ಬರೋದನ್ನು ಬಿಟ್ಟು ಬಾ, ಅದು ಕಂಬಳಿ ಮಟ್ಟೆಲ್ಲ ಹೌದು ಪಾರ ತಪ್ಪಿ ತಿಳಿದ ಕಂಬಳಿ ಮಟ್ಟೆಲ್ಲ ದೊಡ್ಡ ಕರಡೈತಿ, ಅದ್ರ ಕಣ್ಣ ಮಿನ್ಸುತ್ತಿದ್ದು ಸೂರ್ಯನ ಕಿರಣಕ್ಕೆ, ಅದ್ರ ಹಲ್ಲುಗಳು ಮುತ್ತಿನ ಮಾಲೆ ಹಂಗೆ ಕಾಣ್ತಿದ್ದು. ದೂರಿಂದ ನೀರಿನೊಳಗೆ ನಾ ತಿಳಿದಿದ್ದೇನು, ಮುತ್ತಿನ ಮಾಲೆ 2 ಮುತ್ತಿನ ಮಾಲೆ ಹೊರಗೆ ಬಂದವು ತಿಳಿದಿದ್ದು ನಾನು. ಆಮೇಲೆ ಕಣ್ಣುಗಳು ರತ್ನ ಅಲ್ಲವ ಏನದು, ಅದು ಕಣ್ಣುಗಳು ಕರಡಿ ಕಣ್ಣು ಇವು ಕಾಣ್ತೀವಲ್ಲ ಎಲ್ಲ, ಇವು ಮುತ್ತಿನ ಜೋತಿ ಬಿದ್ದಂಗೆ ಕಾಣ್ತಿದ್ದೆಲ್ಲ ಕೂಡ. ನಾ ತಿಳಿದದ್ದು ಬೇರೆ ಆಯ್ತು, ಇದ್ದದ್ದು ಬೇರೆ ಆಯ್ತು, ಘಾತು ಆಯಿತು ಅಂತ. ಬಿಟ್ಟು ಬಾರೋ ಕಲಸ, ಬಿಟ್ಟು ಬಾ ಹೇಳ್ತಾನ. ನಾ ಬಿಟ್ಟಂತಮ್ಮ, ನಾ ಬಿಟ್ಟಾನೆ ಅದು ಈಗ ಬಿಡೋದು ನನ್ನ ಅಂದ್ಬಿಡೋದು. ಕಂಬಳಿ ಮಟ್ಟಿ ಹೋಗಿ ಹಿಡ್ದಾನಲ್ರಿ. ಹೋಗಿ ಏನು ಯಾವಾಗ ಕಂಬಳಿ ಮಟ್ಟಿ ರತ್ನ ಮುತ್ತ ರತ್ನ ಮಾಲೆ ಅನ್ಕೋತೇನು ಹೋಗಿ ಹಿಡಿದು ನೋಡ್ರಿ. ಒಂದು ಸಲ ಹಿಡಿದು ಬಿಟ್ಟ ಎಷ್ಟೋ ಸಲ ಹಿಡಿತೀರಿ. ಒಮ್ಮೆಯೂ ಕೆಳಗೆ, ಒಮ್ಮೆ ಅದು ಕೆಳಗೆ, ಅವ್ನು ಮುಂದೆ ಹಾದು ಹರ್ಕೊಂಡು ಹೋದ್ರಿ. ಏನು ಮಾಡ್ಲಿಕ್ಕೆ ಬರಲಿಲ್ಲ. ಕಲ್ಲದಾಸ ಏನದ್ರಿ ಕೊನೆಗೆ ಏನದ, ಬೀರದಾಸ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಎಷ್ಟು ಹೇಳಿ ಕೇಳಿಲ್ಲ. ಮನೆಗೆ ಹೋದ, ಅಕ್ಕ ಮಾವ ಹೋದ ನಿನ್ನ ಗತಿ ಏನಕ್ಕ ಅಂತ. ಏನಾಯ್ತು ಆತ ಕಂಬಳಿ ಮುತ್ತುರತ್ನಗಳು ಕಂಬಳಿ ಮಟ್ಟಿ ತರ್ಲಿಕ್ಕೆ ಹೋಗಿದ್ದ. ಮುತ್ತುರತ್ನ ನಿನಗ ಅನುಕೂಲ ಇಲ್ಲ ಅಂತೇಳಿ ನಾ ಹೇಳ್ರಿ ಕೇಳಿಲ್ಲ. ಹೋಗಿ ಹಿಡ್ದ ಕಂಬಳಿ ಮಟ್ಟಿ ಅವನ ಹಿಡಿದು ಬಿಡ್ತು. ಹೀಗಾಯಿತು. ಒದ್ದಾಡ್ತಾ ಹೋದ, ಮುಳುಗ್ತಾ ಒಂದು ಸಲ ಕಂಬಳಿ ಮಟ್ಟಿನೂ ಮುಳುಗಿತು, ಕಲ್ಲದಾಸನು ಮುಳುಗಿದ. ಮತ್ತೊಮ್ಮೆ ಹೇಳಲಿಲ್ಲ. ಅಕ್ಕ ಏನು ಮಾಡಲಿವ, ದೊಡ್ಡ ಉಸಿರು ಹಾಕಿದ. ಅಕ್ಕ ತಮ್ಮ ಅಲ್ಲಿ ಕೂತ್ರ ಮತ್ತೇನು ಮಾಡೋದು, ಹೋಗಿಬಿಟ್ಟು ಮುಗೀತು. ಹೀಗೆ ಸಂಸಾರನ್ನು ಕಂಬಳಿ ಮಟ್ಟಿ ಅದ ನೋಡ್ರಿ. ಯಾವ ಮಟ್ಟಿದು ಇದು? ಮುತ್ತ ರತ್ನ ವಜ್ರ ವೈಡೂರ್ಯ ಹಾಗೆ ಹೀಗೆ ಅಂತೇಳಿ ಹೇಳ್ತೈತಲ್ಲ. ಅದು ಮೊದಲು ನೋಡ್ರಿ, ಲಗ್ನ ಮಾಡೋ ನೋಡ್ರಿ, ಅಕ್ಕಿ ಹೊಡಿವಾಗ ಏನು ಮಾಡ್ತಾರೆ, ಡಬ್ಬಿ ಬರ್ತಾರೆ ನೋಡ್ರಿ. ಹಕ್ಕಿ ಭಾಳ ಕೂತಾಗ ಬರ್ತಾರಲ್ಲ ಡಬ್ಬಿ, ದಡ ಬಾರಿಸ್ತಾರೆ. ಹಂಗೆ ಅಕ್ಷತ ಬಿಡುವಾಗ ಏನು ಮಾಡ್ತಾರೆ, ಏನಂತ ಗಟ್ಟಿ ಮಾಡಿ ಡಮ್ ಅದಕ್ಕೆ ಬೆದರೇರಿ ಓಡಿ ಬಾರೋ ಮಾರಾಯ, ಅಲ್ಲಿ ಕೂಡ್ರ ಹಾಕೋಬೇಡ. ಕೂಡ್ರು ಸ್ಥಾನ ಅದಲ್ಲ, ಕೂಡ್ರು ಸ್ಥಾನ ಮಠಕ್ಕೆ ಹೋಗು, ಶಾಸ್ತ್ರ ಪುರಾಣರೇ ಕೇಳಿ ಚಲೋ ಆಯ್ತು. ಅದು ಕೂಡ್ರು ಸ್ಥಾನ ಅಲ್ಲ. ಡಬ್ಬಿ ಬರ್ಸಾತಿರ್ ತಿಳ್ಕೊ, ಮುಂದಿನ ಗತಿ ಏನಾಕೈತಿ, ಮುಂದಿನ ಗತಿ ಡಬ್ ಅನ್ನತ್ತಾರು. ನಿನ್ನ ಹಿತದೃಷ್ಟಿಯಿಂದ ಹೇಳಾಕ್ತಾರ ಅವರು.
ಬಿಟ್ಟು ಬಾ ಅಂತೇಳಿ ನಿನಗೆ ಕಲ್ಪನೆ ಆಗಲ್ದು. ಅಷ್ಟು ಅಲ್ಲಿ ಮಕ್ಕಳು ನೋಡಲ್ಲಿ ತೂದಾಯ್ತಾರ ತೂ ಘಾತ ಮಾಡ್ಕೊಂಡು ಯಾವಾಗ ಕಟ್ಟಿದಿ, ಯಾವಾಗ ಹೋಗಿ ಕಂಬಳಿ ಮಟ್ಟಿ ಹಿಡಿದಿ, ಮಟ್ಟಿ ಯಾರು ಹಿಡಿತದ್ರಿ? ಹಿಡಿದು ಬಿಡ್ತಿಲ್ಲ ರೀ. ಘಾತ ಆಯಿತು. ನೀ ಹಿಡಿಬಾರ್ದಾಗಿತ್ತು, ಹಿಡಿದು ಘಾತ ಆಯ್ತು, ಹಳಾಳಿ ಮಾಡ್ಕೊಂಡಲ್ಲ. ಆಗ ಇಲ್ಲಿ ಇದು ತೂತ ಹೇಳಿದ್ರು, ಡಬ್ಬಿ ಬಾರಿಸಿರು, ಡಮ್ ಡಬ್ಬಿಯವ್ರು ಬಾರಿಸಿರು. ಹಾಗೆ ನಿಂದದೀಪ, ಮುಂದಿನ ಗತಿ ಬೇರೆ ಐತಿ. ಈಗ ತಿಳ್ಕೊ ನೋಡು. ಏನು ತಾಳಿ ಕಟ್ಟುವಾರೆ ಲಕ್ಷಗಳು ಅವ್ರಿಗೆ ಬಿಡ್ತಾರೆ. ದಾರಿಯರು ಕೊಡ್ತಾರೆ, ಹಾಲು ತುಪ್ಪು ದಾರಿಯರು ಕೊಡ್ತಾರೆ. ಒಂದು ಸಲ ಕೊಟ್ಟು ಬಿಟ್ರಂದ್ರೆ ಏನಂತಂದ್ರೆ ಮುಗಿದೋಗ್ಬಿಡ್ತು, ಏನು ಮಾಡ್ಲಿಕ್ಕೆ ಬರ್ದು. ಅದಕ್ಕೆ ಶ್ರೀ ರಾಮದಾಸ್ ಊರಳ ಬಗ್ಗೆ ಮನೆ ಹೇಳಿ ನೋಡ್ರಿ. ರಾಮದಾಸ್ ಊರಳ ಗುರುಗಳ ಪ್ರಸಿದ್ಧ ಸ್ವಾಮಿ ಯಾವ ಸಮರ್ಥ ರಾಮದಾಸ್ ಊರಳು ಶಿವಾಜಿ ಮಹಾರಾಜರು ಗುರುಗಳು. ಅವ್ರದ್ದು ಲಗ್ನ ನಡೀತಂತ ರೀ. ಎಷ್ಟು ಕೆಟ್ಟದ ಲಗ್ನ ಅಂದ್ರೆ, ಒಬ್ಬ ಬ್ರಹ್ಮಚಾರಿ ಇರ್ತಕ್ಕಂಥ ಬ್ರಾಹ್ಮಣ ಒಟ್ಟು ಸಂಚಾರ ಮಾಡ್ತಾ ಹೋದ. ಈಗ ನಮ್ಮ ಭುವನ್ ಅಂತ ಲಗ್ನದ ವಯಸ್ಸು ಹೋದ. ಒಂದು ಮಂಟಪ ರೀ, ಸುಂದರವಾಗಿರ್ತಕ್ಕಂಥ ಮಂಟಪದ ದೇವಲೋಕದ ದೇವೇಂದ್ರ ಪತ್ನಿ ಶಚಿದೇವಿ ಅನ್ನುವಂತಿರ್ತಕ್ಕಂಥ ವಧುವರರು. ಭಾರಿ ಶ್ರೀಮಂತರ ಲಗ್ನ ಅದು, ಭಾಳಷ್ಟು ವೈಭವದಿದ್ರಿ. ದೇವಲೋಕ ಇಲ್ಲೇ ಅದು ಇಳಿದುಕೊಂಡು ಬಂದದ ನಮಗೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಅದರೊಳಗೆ ಭಾಗವಹಿಸಿ ತಾನು ಹೋದ. ಬ್ರಾಹ್ಮಣ ಮಠ ಹೋದಲ್ಲೇ ಹೋಗಿ ನೋಡ್ತಾನೆ, ಲಗ್ನ ಚೆನ್ನಾಗಿ ನಡೆದದ. ಆಮೇಲೆ ಪ್ರಸಾದ ಸಮಯ ಇತ್ತು, ಲಗ್ನ ಮುಗಿತು, ಪ್ರಸಾದ ಮಾಡಿ ಎಲ್ಲ ಊಟ ಕೊಟ್ಟರು, ಊಟ ಮಾಡಿದ್ರು, ಇವ್ರಿಗೆ ಮಾಡಿಸಿರು. ಮಾಡಿ ಮೇಲೆ ದಕ್ಷಿಣ ಕೊಟ್ರಿ, ಬ್ರಾಹ್ಮಣರಿಗೆ ಜಂಗಮರ ದಕ್ಷಿಣ ಕೊಡ್ತಿರ್ತಾರೆ. ಕೊಟ್ಟರು, ಕೈ ತುಂಬ ಹಣ ನೋಡಿ ಸಂತೋಷ ಆಯಿತು, ಮಹಾ ಸಂತೋಷ, ಶಿವಮಸ್ತು, ಕಲ್ಯಾಣ ಬಹುತು, ಅಷ್ಟ ಪುತ್ರವತಿ ಭವ ಆಶೀರ್ವಾಡಿರು. ಆಮೇಲೆ ಲಗ್ನ ಆಯ್ತು, ಎಲ್ಲ ಆಯಿತು. ಅಲ್ಲೊಂದು ಬಾವಿ ಇತ್ತು ರೀ, ಒಂದು ಕಟ್ಟಿತ್ತು. ಆ ಕಟ್ಟಿ ಮೇಲೆ ಪ್ರಸಾದ ಸಾಕಾಗ ಪ್ರಸಾದ ಆಗಿ ಆನಂದ ಆಗಿ ಆಚಾರ್ಯ ಹೋಗಿ, ಚಿಕ್ಕಾಚಾರ್ಯ ಸಣ್ಣವ್ರು ಹುಷಾರಾಗಿರಿ ಎಲ್ಲರೂ, ಹೋಗಿ ಆ ಕಟ್ಟಿ ಮೇಲೆ ಮಲ್ಕೊಂಡು ಅಂತ ಬ್ರಾಹ್ಮಣ ಒಟ್ಟು ಮಲಗಿದ್ರು. ಈ ಮಲ್ಕೊಂಡ್ಬಿಟ್ರಿ. ಅಷ್ಟರೊಳಗೆ ಲಗ್ನ ಪ್ರಾರಂಭ ಆತ್ರಿ. ಲಗ್ನ ದೊಡ್ಡ ಮಂಟಪ ರೀ, ಭಾಳಷ್ಟು ಶ್ರೀಮಂತ ಇರ್ತಕ್ಕಂಥ ಪುರುಷ ಬಂದು ತನ್ನ ಮಗಳನ್ನು ಕೊಟ್ಟು, ಸಾಕಷ್ಟು ಸಂಪತ್ತನ್ನು ಕೊಟ್ಟು, ಅರ್ಧ ರಾಜ್ಯವನ್ನು ಕೊಟ್ಟು, ಮಗಳನ್ನು ಕೊಟ್ಟರು, ಲಗ್ನ ಮಾಡಿಕೊಟ್ರು ಬ್ರಾಹ್ಮಣ ಒಟ್ಟಿಗೆ. ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಇಷ್ಟನ್ನು ಅಷ್ಟರೊಳಗೆ ಕ್ಷಣಭಂಗುರವ ಕನಸಿನ ಬಾಳು ಗಣಿಸಲು ಶತವರ್ಷ ಭ್ರಮೆ ಕೇಳೋದು. ಒಂದ ಕ್ಷಣದೊಳಗೆ ಸ್ವಪ್ನದೊಳಗೆ ಏನು ಬೇಕಾದಾಗ್ಬಿಡ್ತಾರೆ. 100 ವರ್ಷ ಆಗ್ತದೆ ಅವ್ರೊಳಗೆ. ಲಗ್ನ ಆಯ್ತು ಅನ್ನುವಷ್ಟರೊಳಗೆ ಮತ್ತು ಪತ್ನಿನ ಕರ್ಕೊಂಡ್ಬಂದು ಕಳಿಸೋದು ಮಾಡಿ ಎಲ್ಲ ಆಯಿತು. ಬುತ್ತಿ ರೊಟ್ಟಿ, ರೊಟ್ಟಿ, ಈ ರೊಟ್ಟಿ, ಕರ್ಜಿಕಾಯಿ, ಕರಿಗಡಬ, ಇನ್ನು ಹುಳಿಬಾನ, ಮತ್ತೇನು ಭವನ, ಏನಿರ ಎಲ್ಲ ಎಲ್ಲ ಬಂದರು. ಸಾಮಾನು ತೊಗೊಂಡ್ರು, ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡ್ತಾ ಅನ್ನೋಷ್ಟರೊಳಗೆ 1 ವರ್ಷ ಆಯಿತು ಅನ್ನೋಷ್ಟರೊಳಗೆ ಭಗವಂತನ ಕೃಪಾಶೀರ್ವಾದ ತಥಾಸ್ತು ತಂದರು. ಅಷ್ಟು ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರು ನೋಡಿ ಎಲ್ಲ ಆಚಾರ್ಯರು. ವರ್ಷ ಅನ್ನೋಷ್ಟರೊಳಗೆ ಪುತ್ರವತಿ ಭವ ಆಗಿತ್ತು. ಮಗು ಟ್ಯಾ ಅನ್ಲಿಕ್ಕಿತ್ತು. ಸೊಪ್ಪಂದ್ರೊಳಗೆ ರೀ. ನಂತರ ಹೆಂಡತಿ ಮತ್ತು ಇವು ಪತಿ ಮಗು ಮಲ್ಕೊಂಡರು. ಹೆಂಡತಿ ಅಂದ್ರತ್ರಿ ಪತಿದೇವರೇ, ಏನು ರೀ ಆ ಮಗುವಿಗೆ ಸ್ಥಾನ ಇಲ್ಲ, ಒಂದು ಸ್ವಲ್ಪ ಸರಿ ರೀ, ಒಂದು ಹೌದು ಸರಿತಾ ಇದ್ದೀನಿ ಸರ್ದ್ರಿ, ಮತ್ತು ಮಗು ಸ್ಥಾನ ಬೇಕಲ್ಲ ಸ್ವಲ್ಪ ಸರ್ದ. ಅವ್ರಂದ್ರು ಅಲ್ರಿ ಇನ್ನೊಂದು ಸ್ವಲ್ಪ ಸರಿ, ಇಷ್ಟು ದೊಡ್ಡ ಮನ್ಸಕ್ಕೆ ಸರಿ ಇರಲಿಲ್ಲ, ಇನ್ನೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಸರ್, ಇನ್ನೊಂದು ಸ್ವಲ್ಪ ಸರಿ ರೀ, ಇನ್ನೊಂದು ಸ್ವಲ್ಪ ಮಗುವಿಗೆ ತ್ರಾಸ ಆಗ್ತದೆ ಸರಿ ರೀ, ಮತ್ತೊಂದು ಸ್ವಲ್ಪ ಸರ್, ಮತ್ತೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಸರಿ ರೀ, ಒಂದು ಸ್ವಲ್ಪ ಸರಿ ರೀ, ಒಂದು ಸ್ವಲ್ಪ ನಾ ಹೇಳೋದು ಸರಿ ರೀ, ನಾ ಹೇಳೋದು ಸರಿ ಐತ್ರಿ, ಸರಿ ರೀ ಸರ್, ಇನ್ನೊಂದು ಸ್ವಲ್ಪ ಸರದ ಸೇದು ಬಾವಿತ್ತು ರೀ, ಉದ್ದಾಡಮ್ಮತ್ ಹೋಗಿ ಒಳಗೆ ಬಾವ್ಯಾಗ ಬಿದ್ದ್ರಿ. ಬಿದ್ದ ಮುಂದೆಲ್ಲ ಗಾಬರಿ ಆದ್ರೆ ಲಗ್ನ ಬಂದವರು ಅಲ್ಲಿ ಆವತ್ತು ವಸತಿ ಮಾಡಿದ್ರಲ್ಲಿ. ಈಗಿನ ಕಲ್ಯಾಣ ಮಂಟಪ ಇರಲಿಲ್ಲ, ಆಗಿನ ಕಾಲಕ್ಕೆ ಬೇರೆ ಮಂಟಪ ಇದ್ದು.
ಎಲ್ಲ ಬೀಗರು 4-5 ದಿವಸ ಲಗ್ನ. ಎಲ್ಲರೂ ಓಡಿ ಬಂದು ಏನೈತಿ, ಏನು ದಡ ಮತ್ತು ಏನು ನೋಡ್ತಾರೆ. ನೋಡಿದ ಕೂಡಲೇ ಒಳಗೆ ಒದ್ದಾಡ್ತಾರೆ. ಅರ್ಥ ಆಯ್ತು, ಒದ್ದಾಡ್ತಾರೆ. ಯಾರು ಬ್ರಾಹ್ಮಣ ಉಂಟು ಹಗ್ಗ ಬಿಡ್ರಿ ತಂದ್ರು. ಹಗ್ಗ ಬಿಟ್ರು. ಹಿಡ್ಕೊಂಡು ಮೇಲ್ಭಾಗ ಜಗ್ಗಿ ತಗೋರು. ನಡಿ ಸುತ್ಕೊಂಡಾಗ ಜಗ್ಗಿ ತೊಗೊಂಡ್ರಿ. ಕೊಡ ಜಗ್ಗಿ ತಗೊಂಡ್ರು. ಅಲ್ಲೇಟ್ ಮೊಳಕಾಲು ಕೆತ್ತಿ ಇಲ್ಲೇಟಾಗಿ ಮಾಡ್ಕೋತ ಮೇಲ್ಭಾಗ ಬಂದ ಕೇಳಿದರು, ಬ್ರಾಹ್ಮಣ ಒಟ್ಟುಗಳೇ ಏನು ಕಾರಣ ಬಿದ್ರಿಪ್ಪ, ಏನು ತ್ರಾಸಾಗಿತ್ತು, ಬಾವಿ ಒಳಗೆ ಎದಕ್ಕೆ ಬಿದ್ರಿ? ಊರಾಗ ಹಿರಿಯರು ಕೇಳ್ಬಾ, ರಾಮಣ್ಣದವ್ರು ಅಲ್ಲೇ ಇದ್ರಲ್ಲ, ಮೊದಲು ಹಿರಿಯರು ಸಿದ್ದರಾಮಯ್ಯ ಶಾಲೆ ಇದ್ರು, ಏನೋ ಕೇಳಿರ ಅವ್ರವ್ರು ಹೇಳ್ತಿದ್ರು. ಏನಾರ ಇತ್ತು ಸಮಾಧಾನ ಮಾಡಿ ಬರ್ತಿದ್ರು, ಏನೋ ಸಮಾಧಾನ ಮಾಡ್ತಿದ್ರು. ಜಗಳ ಇತ್ತು ಮನೆಯೊಳಗೆ, ಅದಕ್ಕೆ ಅಂತ ಕೇಳಿರಿ. ಎಲ್ಲಿ ಜಗಳ ಆಗಿಲ್ಲ, ಏನಾಗಿಲ್ಲ ರೀ, ಮತ್ತು ಅದಕ್ಕರಿ ಬಿದ್ದಿರಿ ಕೇಳ್ರಿ. ಏನಿಲ್ಲ ರೀ, ಹೆಂಡತಿನ ಬಾವ್ಯಾಗ ನುಗ್ಸಿಡ್ರಿ ನಮ್ಮ ಹೆಂಡತಿನ ಬಾವ್ಯಾಗ ನುಗ್ಸಿಡ್ರಿ. ಅವ್ರದ್ದು ಎಲ್ಲಿ ಹೆಂಡತಿ? ಅವರು ನೀವು ಲಗ್ನ ಆದಂಗೆ ಕಾಣಿಸೋಲ್ಲ ನಮಗೆ. ಸೊಪ್ಪದಾಗಿನ ಹೆಂಡತಿ ರೀ, ಸೊಪ್ಪದಾಗಿನ ಹೆಂಡತಿ ಮಕ್ಕಳು ಕೂಡ್ಕೊಂಡು ಸರೀರಿ ನಾ ಹೇಳುದು ಸರೀರಿ 3-4 ಸಲ ಹೇಳಿರಿ. ಹಂಗೆ ಸಲ ಜೋರು ಸರಿದು ಬಿಟ್ಟೇನಿ ರೀ, ಬಿದ್ದೀನಿ ರೀ. ಅನುಭವ ಏನತ್ರ ಕೇಳಿವ್ರ. ಇನ್ನೊಮ್ಮೆ ಲಗ್ನ ಮಂಟಪಲ್ಲಿ ಇರ್ತಾವೆ ನೋಡ್ರಿ, ಅದು ಸಮೀಪ ಹೋದ್ರೆ ಜೀವನದಾಗತ್ತೆ. ಸೊಪ್ಪಂದನ ಹೆಂಡತಿನ ಈ ಪ್ರಕಾರ ಕೆಡಿಗಳಂದ್ರೆ, ಸತ್ಯವಿರ್ತಕ್ಕಂಥ ಹೆಂಡತಿ ಬಂದ್ರಂದ್ರೆ ಕನ್ಯಾ ಕೊಟ್ಟು ಲಗ್ನ ಮಾಡಿ ಆ ದಕ್ಷಿಣ ಈ ದಕ್ಷಿಣ ವರದಕ್ಷಿಣ ಅನ್ಕೋತ ಎಲ್ಲ ಕೊಟ್ಟು ಮಾಡಿ ಬೇಕಾದೆಲ್ಲ ಅನುಕೂಲ ಮಾಡಿ ಕೊಟ್ಟು ಕಳಿಸಿ ಬಿಟ್ರಂದ್ರೆ ಆಗ ಆ ಹೆಂಡತಿ ಏನೇನು ಮಾಡ್ಬೋದು? ಸೊಪ್ಪದ ಹೆಂಡತಿ ಈಗ ಮಾಡಿದ್ರೆ ಕರೆ ಹೆಂಡತಿ ಬಂದ್ರೆ ಗತಿ ಏನಾಗ್ಬೋದು? ಅದಕ್ಕೆ ಮಠ ಮಂದಿರಗಳು ಹೋಗ್ಲಿಕ್ಕೆ ಬರ್ತಾಯಿಲ್ಲ, ದೇವಸ್ಥಾನ ಅಂತಕ್ಕಂಥ ಇಲ್ಲ, ಯಾವುದಿಲ್ಲ. ಅಲ್ಲೇ ದುಡ್ದು ಅಲ್ಲೇ ಇರೋದು ಹೇಳ್ತದೆ. ಅದಕ್ಕೆ ಇನ್ನೊಮ್ಮೆ ನಾವು ಎಲ್ಲಿ ಹೋದ್ರೂ ಲಗ್ನ ಕೇಳಿದ್ರಿ, ಇಲ್ಲ ಭವನ ಆಗ್ಬೋದು, ನಾ ಆಗೋದಿಲ್ಲ ಅಂತ ಹೇಳಿದ್ರು. ಹೇಳಿ ಬ್ರಾಹ್ಮಣ ಭಟು ಮಧ್ಯರಾತ್ರಿ ತಂದರು ಆ ಸೊಪ್ಪಂದಿನ ಹೆಂಡತಿ ಹಂಚಿ ಇರೋದಲ್ಲಿ ಮರ ಮುಂದಿನ ಊರಿಗೆ ಬೆಳೆದಿಂಗಳ ನಡ್ಕೋತ ಹೋದ್ರಿ. ನಂದೇಶ್ವರ ಬಿಟ್ಟು ಸತ್ಯವರ್ಗ ದಾರಿ ತಂಗ ಮುಂದೆ ಹೋದ. ಎಲ್ಲರಿಗೂ ಹೇಳ್ಕೊತ ಹೋದು, ಊರಿಗೆ ಒಂದು ಸಭೆ ಮಾಡೋದು, ಯಾವ ಲಗ್ನ ಆಗಬೇಡ್ರಿ, ಯಾವ ಲಗ್ನ ಮಾಡಿರಿ, ಸೊಪ್ಪನ ಹೆಂಡತಿ ಕೆಡ್ತಾಳ್ರಿ, ಕರೆ ಹೆಂಡತಿನ ಬಿಡೋದೇ ಇಲ್ಲ, ಕೊಂದೇ ಬಿಡ್ತಾಳೆ ಮಾರ ಅನ್ಕೋತ ಹಂಗೆ ಹೋದತ್ರಿ, ಹೋಗಿಬಿಡ್ತು. ಅದಕ್ಕೆ ಸಂಸಾರ ಹೇಗೆ ಹಿಡಿತದಪ್ಪ ಅಂದ್ರೆ ಹಿಡಿತದೆ. ಸೊಪ್ಪನ ಹೆಂಡತಿ ಕೆಡಬೇಕಾದ್ರೆ ಕರೆ ಹೆಂಡತಿ ಅಂದ್ರೆ ಗತಿ ಏನಾಗ್ಬೋದು ರೀ? ಮೊನ್ನೆೊಬ್ರು ಕೇಳಿದನು, ಹೇಗೆ ರೀ ಮೊದಲು ಹೇಗೆ ಕೇಳ ಅವ್ರು ಹೇಳಿದ್ರು, ಮೊದಲು ಸ್ವತಂತ್ರ ಇದ್ದೀನಿ ರೀ, ಈಗ ಭಾಳ ಗದ್ದಲ ಇದು. ಏನು ಗದ್ದಲ ಐತಂದ್ರೆ ಅವ್ರು ಹೇಳಿದ್ರು, ಏನು ರೀ ಎಲ್ಲಿ ಹೋದ್ರಿ, ಯಾವಾಗ ಬರ್ತೀರಿ, ಯಾವಾಗ ನಾ ಇಲ್ಲಿದ್ರೆ ಅಂತ ಸಂಶಯ ಮಾಡ್ಕೊಂಡು, ಮತ್ತು ನೀವು ಕರೆ ಅಲ್ಲಿದ್ರಿ ಅನ್ನೋ ವಿಶ್ವಾಸ ನನಗೆ ಅನಿಸಿದ್ರೆ ವಿಡಿಯೋ ಕಾಲ್ ಮಾಡಿರಿ. ಹುಬ್ಬಳ್ಳಿ ಒಳಗೆ ಅದು ಮಾಡಿ ವಿಡಿಯೋ ಕಾಲ್ ಮಾಡಿರಿ. ಅದನ್ನ ಎಷ್ಟು ಕೇಳ್ರಿ ಸ್ವತಃ ಗಂಡನ ಮೇಲೆ ವಿಶ್ವಾಸ ಇರೋದು, ವಿಡಿಯೋ ಕಾಲದ ಮೇಲೆ ಅದಕ್ಕೆ ವಿಶ್ವಾಸ ಇಟ್ಕೊಂಡಿರ್ತಾರಂದ್ರೆ ಮುಂದ್ಗತಿ ಹೆಂಗೆ ಓದಾಡ್ರಿ. ಅದು ಇಂಥ ಅಕಸ್ಮಾತ್ ಪತ್ನಿ ನೀವು ಹುಷಾರು ಹುಡುಗ, ನೀನು ಲಗ್ನ ಕೂಡ ಲಗ್ನ ಅದು ಭಾಳ ಕೆಟ್ಟಗಲ್ಲ. ಹುಬ್ಬಳ್ಳಿ ಒಬ್ಬ ಹೆಣ್ಮಗಳು ಸ್ಪೈಸ್ ಅತಿ ಒಂದು ಇದತ್ತ ಮೊಬೈಲ್ ಒಂದು ಏನು ಅದಕ್ಕೆ ಅಂತಾರೆ, ಏನಂತಾರೆ ಅದೊಂದು ಬರ್ತದೆ ಇತ್ತದ್ರಿ. ಅದನ್ನ ಹಾಕಿದ್ರೆ ಮೊಬೈಲ್ದೊಳಗೆ ಹಾಕಿದ್ರತ್ತೆ, ಯಾಪ್ ಅಂತಾರೆ ನೋಡ್ರಿ. ಹಾಕಿದ್ರು ಪತಿ ಎಲ್ಲೆಲ್ಲಿ ಹೋಗ್ತಾರ, ಎಲ್ಲೆಲ್ಲಿ ಬರ್ತಾರ, ಎಲ್ಲೆಲ್ಲ ಅವ್ರು ಇದ್ರೊಳಗೆ ಹಾಕಿಬಿಟ್ಟಿರತ್ತೆ ಹೆಣ್ಮಗಳು. ಅವ್ನು ಮೊಬೈಲ್ದಾಗ ಗೊತ್ತಾಗಲ್ಲಂಗೆ ಹಾಕಿಬಿಟ್ರ ಎಲ್ಲೆಲ್ಲಿ ಹೋಗ್ತಾನ ಪತಿ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಮಾಡ್ತಾನೆ, ಎಲ್ಲಿ ಯಾರ ಜೊತೆಗೆ ಮಾತಾಡ ಎಲ್ಲ ಗೊತ್ತಾಗ್ಬೇಕಾರೆ ಕೂತಲ್ಲೇ. ಮನೆಗೆ ಬಂದು ಕೂಡಲೇ ನೀವು ಇಂತಲ್ಲಿ ಹೋಗಿದ್ರಿ ನೀವು, ಇಂಥ ಹೋಟೆಲ್ ಮುಂದಿದ್ದೀರಿ, ಅಲ್ಲಿ ಮುಂದೆ ಇಂಥವ್ರು ಭೇಟಿಯಾಗಿದ್ರು, ಅವ್ರನ್ನೂ ಕೂಡ ಚಹಾ ಕುಡಿದ್ರಿ. ಅಲ್ಲಿ ಹೆಣ್ಮಕ್ಳಿದ್ರೆ ಯಾರು ಅವರು, ಅವ್ರ ಜೋಡಿಗೆ ಮಾತಾಡ್ರಿ. ನಾನು ಸೌತೇನಕ್ಕೆ ಚಾಲು ರೀ ಸೌತೆ ಅಂದ್ರೆ ಈಚೆಗಡೆ ಎಲ್ಲ ಹೇಳ್ತಾರೆ ರೀ, ಸತ್ತ ಹೆಣ ಎದ್ದು ಜಿಗದೆ ಆಡ್ತೋತ್ರಿ, ದಂಗೆ ಈಗ ಜಗಳ ಮಾಡಕತ್ತಳು. ಸಾಕಾಗಿ ಏನಾರೇ ಆಗಿರ್ಬೇಕು, ಮಂದಿನ ಕೇಳೋಣ ಯಾರೊಬ್ರು ಹೇಳ್ತಾರೆ. ಬಹುಶಃ ಅಮೇರಿಕ ದೇಶದ ರೊಕ್ಕಕ್ಕಾಗಿ ಅದೊಂದು ಬೇರೆ ಏನು ಮಾಡಿರಿ, ಅದ್ರ ಹೆಸರೇನು ಸ್ಪೈಸ್ ಅಂತ, ಅದಲ್ಲ ಬೇರೆ ಒಂದು ಸ್ಪೈಸ್ ಅಂತ ಹೇಳ್ತಿರಾಗ ಇದು ಮತ್ತು ಬೇರೆ ಇರ್ಬೋದು. ಅದನ್ನು
ಬಹುಶಃ ಆ ಪತಿನ ಎಲ್ಲರೇ ಪಾಯಸ ಅಂದಿದ್ದಂದ್ರೆ ನಮ್ಮರೇ ಗೊತ್ತದು ಪಾಯಸ ತಿಳ್ಕೊಂಡಿದ್ದಂದ್ರೆ ಅದ್ರೊಳಗಿಂದು ಯಾವಾಗ ತಿನ್ನಕ್ಕೆ ಬರ್ತೈತೆ ಊಟ ಆಗ ಅದನ್ನು ಹಾಕ್ಯಾರ ಇದು ಗೆಳೆಯನ ಕೇಳಿದೆ ಹೇಳ್ತಾ ಅದ್ರೊಳಗೆ ಒಂದು ಯಾಪ್ ಹಾಕ್ಯಾರು ಅದಕ್ಕೆ ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಗುರ್ತಾಗ್ತವೆ ಅವ್ರಿಗೆ ಅನ್ನೋದ್ಲಿ ಆಗ ತೆಗೆದು ನೋಡಿ ಮುಂದೆ ಕೊನೆಗೆ ಏನಂತಂದ್ರೆ ಎಲ್ಲ ಹೆಣ್ಮಕ್ಳು ಲಕ್ಷ ಕೊಡ್ರಿ ಗಂಡ್ಮಕ್ಳು ಲಕ್ಷ ಕೊಡ್ರಿ ಒಬ್ರಿಗೊಬ್ರು ವಿಶ್ವಾಸ ಯಾವಾಗ ಹಾನಿ ಆಗ್ತಾವೆ ನೋಡ್ರಿ ನೀ ಹಾಗೆ ಮಾಡ್ತಾಯಿದ್ದೆ ಹೀಗೆ ಮಾಡ್ತಾಯಿದ್ದೆ ತನ್ಕೋ ತೊಂದರೆ ಆಗಿ ಕೊನೆಗೆ ಸಾಕಾಗಿ ಆಕಳ ಸೋತ್ ಕೂತ್ಬಿಟ್ರಿ ಮುಗಿತೇನೆ ಜೀವನ ಸಾಕು ಇಂಥ ಹೆಂಡತಿ ಸಿಕ್ಕರಂತ ಇನ್ನು ಮುಂದಿನ ಜೀವನ ಹೇಗೆ ಅಂತ 2-3 ದಿವಸ 4 ದಿವಸ 5-6 ದಿವಸ ಚಿಂತೆ ಮಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ ಬಿಳಿ ಕಾಗದ ತೊಗೊಂಡು ಬಂದು ಕರಿಗೆರಿ ಮ್ಯಾಲೆ ಬರೆದು ಅವ್ರ ಕೈಗೆ ಹಚ್ಚಿ ಕೊಟ್ಟು ಆ ಕಡೆ ಕಳಿಸ ಈ ಕಡೆ ಒಂದು ಹಿಡ್ಕೊಂಡಿದ್ದಾವೆ ಬಂದ್ಬಿಟ್ಟು ಕುಲ್ಲ ಏನು ಕಾರಣ ಹೇಳ್ರು ಯಾವಾಗ ಸತಿಪತಿಗಳಲ್ಲಿ ಮೊಬೈಲ್ ನೋಡು ಬರ್ತಾವೆ ನೋಡ್ರಿ ಬಂದು ಅಂದ್ರೆ ವಿದ್ಯಾರ್ಥಿಗಳು ಹಾಳಾಗ್ತಾರೆ ಸತಿಪತಿ ಹಾಳಾಗ್ತಾರೆ ಮನೆ ಬಿಟ್ಟು ಹಾಳಾಗಿ ಹೋಗ್ತದೆ ಕಷ್ಟ ಬರ್ತಾವೆ ಅದಕ್ಕೆ ಎಲ್ಲರೂ ಕುಡ್ಕೊಂಡು ಉತ್ತಮ ಸಂಸ್ಕಾರ ಶಾಸ್ತ್ರ ಪುರಾಣ ಪ್ರವಚನ ನಡೆಯಲಿ ಹೋರಿ ಸಂಶಯ ಆತ್ಮವಿನಶಕ್ತಿ ತೊಗೊಂಡು ಪತಿ ಹೆಂಡತಿ ಮೇಲೆ ಸಂಶಯ ಮಾಡ್ಕೊಬೇಡ್ರಿ ಹೆಂಡತಿ ಪತಿ ಮೇಲೆ ಸಂಸ್ಕಾರ ಮಾಡ್ಕೊಳ್ಳೋದ್ರೆ ಎಲ್ಲರೂ ಸಂಶಯ ಆತ್ಮವಿನಶಕ್ತಿ ನಿಯಮದ ಎಲ್ಲರೂ ಗುರುಗಳ ಸ್ಮರಣೆ ಮಾಡಿ ಆನಂದವಾಗಿರಿ ಎಲ್ಲರೂ ಒಳ್ಳೆಯ ಗುಣಗಳನ್ನು ಕಲ್ಕೊರಿ ಗುಣಗಳೇ ಭೂಷಣವಲ್ಲದೆ ಹೆಣ್ಮಕ್ಳು ಹೇಳ್ತಾರೆ ಗುಣಗಳೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂತ ನನಗೆ ಅಂತಂದು ಕೊಡಲಿಲ್ಲ 1 ಸಾವಿರ ಕೊಡಲಿಲ್ಲ 2 ಸಾವಿರ ಕೊಡಲಿಲ್ಲ 3 ಸಾವಿರ ಕೊಡಲಿಲ್ಲ ಉದ್ದ ಸರ ಕೊಡಲಿಲ್ಲ ಗಿಡ್ಡ ಸರ ಕೊಡಲಿಲ್ಲ ಆ ಗಂಡನ ಕಾಡಿ ಇಡಕ್ಕೆ ಹೋಗ್ಬೇಡ್ರಿ ಒಮ್ಮೆ ಅವು ತೊಂದರೆ ಹಾಕಿರ್ತಾರೆ ಹೆಂಡತಿ ಮಾಡುವಳು ಕಡು ಪ್ರೇಮವನು ಉಡುವುದು ತೊಡುವುದು ಕೊಡು ತನಕ ಉಡುವುದು ತೊಡುವುದು ಕಡಿಮೆದ ಕಾಲಕ್ಕೆ ಕುಣಿವತ್ತ ಬರುವಳು ಬಾಯಿಗಿಲಕ ಅಂತ ದಂಗ ಅದಕ್ಕೆ ಉಡುವುದು ತೊಡುವುದು ಕಡಿಮೆದ ಕಾಲಕ್ಕೆ ಹೆಂಡತಿ ಮಾಡುವಳು ಕಡು ಪ್ರೇಮನು ನೀವೇನಾದ್ರು ಸಾಮಾನು ತೆಗೆದುಕೊಂಡು ಹೋಗೋದು ಹೊಸ ಆಭರಣ ಅದು ತೆಗೆದುಕೊಂಡು ಹೋಗೋದು ಆ ಸಂತಿ ಹೋದ ಸ್ವಲ್ಪ ಈ ಕಡೆ ತಗೋದು ಈ ಕಡೆ ಸಂತಿ ಹೋದ ಏನು ತೊಗೊಂಡು ಬರೋದು ಮಾಡ್ತಿದ್ರಂದ್ರೆ ಆ ಬಿಸಿನೀರು ತಣ್ಣೀರು ಬೆರಕೆ ಮಾಡಿ ಕೊಟ್ಕೋತ ಎಲ್ಲ ಅನುಕೂಲ ಮಾಡಿ ಬರ್ರಿ ಬಂದರೆ ಬಿಸಿಲಾದ ಮದ್ರಿ ತ್ರಾಸ ಆಯ್ತು ನಿಮ್ಗೆ ಮತ್ತು ಬರಾಗಿತ್ತಂದ್ರೆ ಏನು ಆಭರಣ ಇದೇನು ಆ ಕೇಳ್ಕೊಂಡು ಲೇದ ಇರ್ತಾರ ಬರೀ ಹೆಂಡತಿ ಮಾಡುವಳು ಕಡು ಪ್ರೇಮನು ಭಾಳ ಪ್ರೇಮ ಮಾಡ್ತಾರ್ರಿ ಉಡುವುದು ತೊಡುವುದು ಕಡಿಮೆ ಆದ ಕಾಲಕ್ಕೆ ಅಕಸ್ಮಾತ್ ಉಡುದು ತೊಡುದು ಹೊಸ ಸೀರೆ ಆಭರಣ ಏನು ಕಡಿಮೆ ಅದು ಅಂದ್ರೆ ಕುಣಿಯುತ್ತ ಬರುವಳು ಬಾಗಿರ್ಕತ್ತು ಏನು ತಂದ್ರೆ ಎಲ್ಲಿ ಹೋಗಿದ್ರು ನೀವೇನು ಮಾಡಿ ನೋಡಿ ಮಗನ ಮನೆಯವರು ಎಂಥ ಆಭರಣ ಮಾಡಿಸ್ಯಾರು ಎಂಥ ಮನೆ ಕಟ್ಸ್ಯಾರು ಈ ಅಂದರೆ ಎಲ್ಲ ನೋಡ್ಕೊಂಡು ಬಂದು ನ್ಯಾಯ ತೆಗೆದ್ರೆ ಪಾಪ ಪತಿ ಏನು ಮಾಡೋದು ಕೊನೆಗೆ ರೀ ಪೊಲೀಸ್ ಹೋಗಿ ಅಪರಾಧ ಮಾಡ್ಕಾಯ್ತಲ್ರಿ ಹಾಗೆ ನಿಮ್ಮ ಪತಿಯಂದ್ರನ್ನ ಕಳ್ಳರನ್ನ ಮಾಡಿ ಅಪರಾಧಿಗಳು ಮಾಡಿ ಕೂಡಿಸ್ರೆ ಅವ್ರು ಮತ್ತೆ ಹಿಂದಿನ ಮದ್ದು PSI ಸಾಹೇಬ್ರು ಬಂದು ಅವ್ರನ್ನ ಹಿಡಿಬಾರ್ದು ಅದಕ್ಕಾಗಿ ಪತಿದೇವರು ಚೆನ್ನಾಗಿರ್ಬೇಕು ಸತಿದೇವಿ ಚೆನ್ನಾಗಿರ್ಬೇಕು ಶ್ರೀರಾಮಚಂದ್ರನಂಥ ಏಕಪತ್ನಿ ವ್ರತಸ್ಥನಾಗಿರ್ತಂಥ ಪತಿ ಇರಬೇಕು ಸೀತಾ ಮಂಡೋದರಿ ದ್ರೌಪದಿ ಅಂತ ಪರಮ ಪವಿತ್ರ ಇರತಕ್ಕಂಥ ಪತ್ನಿ ಇರಬೇಕು ಅದಕ್ಕೆ ಸಂಸಾರ ಅಂತಾರೆ ಹಾಗಿದ್ರೆ ಪರಮ ಪತಿವ್ರತ ಇರತಕ್ಕಂಥ ಪತ್ನಿ ಏಕ ಪತ್ನಿ ವ್ರತಸ್ಥನಾಗಿರ್ತಕ್ಕಂಥ ಧರ್ಮ ಪುರುಷ ಇರಬೇಕು ಇಂಥವ್ರಿದ್ರೆ ಚಲೋ ಇಂಥವ್ರಿಗೆ ಕೂಡಿರ್ತಕ್ಕಂಥ ನಮ್ಮ ಭಾರತ ದೇಶ ಎಷ್ಟೊಂದು ಪವಿತ್ರ ಇರ್ತಕ್ಕಂಥ ದೇಶ ಅದು ಉಳಿಸ್ಕೊಂಡು ಶಾಸ್ತ್ರ ಪುರಾಣ ಪ್ರವಚನ ಕೇಳಿ ಎಲ್ಲರೂ ಸದ್ಗುಣ ಸಂಪನ್ನರಾಗಿರ್ರಿ ಎಲ್ಲರಿಗೂ ಒಳ್ಳೆಯದಿರ್ತದೆ ಪತಿನೂ ಚೆನ್ನಾಗಿರ್ಬೇಕು ಸತಿನೂ ಚೆನ್ನಾಗಿರ್ಬೇಕು ಈಗ ಜೋಡಿ ಎತ್ತಿನ ಗಾಡಿ ಇರ್ತವಲ್ಲ ಅದಕ್ಕೆ 2 ಗಾಲಿ ಇರ್ತಾವೆ ಒಂದು ಗಾಲಿ ಒಂದಿಟ್ಟು ಹೆಸಗಡೆ ಬಿತ್ತಂದ್ರೆ ಒಂದು ಎತ್ತಿನ ಕಾಲು ಸ್ವಲ್ಪ ಕಾಲು ನೋಯ್ತದೆ ಗಾಡಿ ಹೆಂಗಿರ್ತದೆ ಹೇಳ್ರಿ ಹೋಗತ್ತೀವಿ ಗಾಡಿ ದಡಕ್ಕೆ ಹೋಗ್ತಿಲ್ಲ ರೀ ಹಾಗೆ ಎಲ್ಲೇನೇ ಹೆಸಗಡೆ ಅಂತಂದ್ರೆ ಪುರುಷರಲ್ಲೇ ಕೆಟ್ಟ ಗುಣ ಇದ್ದು ಅಂದ್ರೆ ಸ್ತ್ರೀಯರಲ್ಲೇ ಕೆಟ್ಟ ಗುಣ ಇದ್ದು ಅಂದ್ರೆ ಆ ಮನೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದು ಅದಕ್ಕಾಗಿ ಎಲ್ಲರೂ ಕೂಡ ಒಳ್ಳೆಯ ಗುಣದಿಂದ ಇರಬೇಕು ನಾವು ಹೇಳೋ ಏನು ಅಕಸ್ಮಾತ್ ಹೆಸಗಡೆ ಮೆನಿಸುತ್ತಂದ್ರೆ ಅದು ಇಲ್ಲೇ ಬಿಟ್ಟು ಹೋಗ್ಬಿಡ್ರಿ ಹೆಸಗಡೆ ಮೆನಿಸುತ್ತಾರೆ ನಾವು ನೀವು ಸ್ವಲ್ಪ ಹಿಂದಿರ್ತೀವಿ ಒಂದು ಸ್ವಲ್ಪ ಹೆಚ್ಚು ಹೇಳಿರ್ತೀವಿ ಅದು ಅಲ್ಲೇ ಬಿಟ್ಟುಬಿಡ್ರಿ ಚಲೋ ಇದು ಆಯ್ಕೆ ಮಾಡ್ಕೊರು ನಾವು ಹೇಳೋದು ಕೂಡ ಒಳ್ಳೇದು ಕಲಿಯುತ್ತೆ ಹೇಳ್ತೀವಿ ಮತ್ತೇನಿಲ್ಲ ಉದ್ದೇಶ ಅಂತ ಎಲ್ಲರೂ ಒಳ್ಳೆಯವರಾಗ್ರಿ ಆದಮೇಲೆ ಅದರೊಳಗೆ ಒಮ್ಮೊಮ್ಮೆ ಕೆಟ್ಟ ಗುಣಗಳು ಕೂಡ ಇರ್ತಾವೆ ಒಬ್ಬರಿಗೆ ಇನ್ನೊಬ್ಬರು ನಿಂದೆ ಮಾಡೋದು ಇರ್ತಾವೆ ಅವ್ರು ಕೂಡ ಭಾಳ ಕೆಟ್ಟಿರ್ತಾವೆ ನಿಂದಕರಿರಬೇಕು ಹಂದಿಗಳಿದ್ದರೆ ಕೇರಿ ಹೇಗೆ ಶುಚಿಯೋ ಹಾಗೆ ಅನ್ನೊಂದು ಮಾಡಿದ ಪಾಪ ಮಲವು ತಿಂದು ಹೋಗ್ರೆ ನಿಂದಕಂತಕ್ಕಂಥ ಗುಣ ಭಾಳ ಕೆಟ್ಟದ್ದು ನಿಂದಕರು ಯಾರು ಒಬ್ಬರು ಏನು ಮಾಡಬಾರ್ದು ನಿಂದೇನು ಮಾಡಬಾರ್ದು ನೇಮದ ಅಪ್ಪವ್ರ ಸನ್ನಿಧಿಗೆ ಉಂಬ್ರಾಣಿಯಿಂದ ಸತಿಪತಿಗಳು ಬರ್ತಾಯಿದ್ರು ಸತಿಪತಿಗಳು ಬರ್ತಾಯಿದ್ರು ಪತ್ನಿ ಹೆಸರು ರೀ ಬೌರಮ್ಮ ಅಂತ ಏನದ ರೀ ಬೌರಮ್ಮ ಅಂತ
ಬೌರಮ್ಮ ಮತ್ತು ದೇವ್ರದಾರಲ್ಲ, ದೇವರ ಕಳ್ಸಕ್ಕೆ ಹೋಗಿರ್ತೀವಿ. ಯಾವರಿಂದ ಎಲ್ಲಿ ಕಳ್ಸಕ್ಕೆ ಹೋಗಿರ್ತೀವಿ? ಯಾವಾಗ ರೀ? ಶ್ರೀಶೈಲಕ್ಕೆ ಹೋಗಿ ಬಂದ ನಂತರ ಯಾರು ಕಳಿಸೋದು? ಮೊದಲು ಯಾರು ಕಳ್ಸೋದು ರೀ? ಬೌರಮ್ಮ ತಾಯಿನ ಕಳಿಸೋದು. ಅದು ಹಂಗನಾಗ ಬರೋದಿಲ್ಲಲ್ರಿ, ಅದಕ್ಕೆ ಅವ್ರು ಹಂಗೆ ಅದಕ್ಕೆ ಅನ್ನೋದು ಬರೋದು ಕೈ ಮಾಡ್ತಾರೆ, ಬೌರಮ್ಮನ ಕಳಿಸೋದು. ಅವ್ರು ಅಂದ್ರೆ ದೇವ್ರ ಮನೆಗೆ ಬಂದಿರ್ತಾರ್ತಾರೆ ಕಳ್ಸಕ್ಕೆ, ಅವ್ರು ಕಳಿಸ್ಬಿಡೋದು. ಬಂದಿರ್ತಕ್ಕಂಥ ದೇವ್ರಾಗ ಕಳಿಸಿರ ಒಳಗೆ ಬರೀ ದೇವ್ ಉಳಿದೋದ್ರೆ ಏನು ಮಾಡ್ತಾರೆ? ಬಂದು ದೇವ್ರಾಗ ಕಳ್ಸೋಕೆ ಹೋಗ್ಬೇಡ್ರಿ, ಬಂದಿರ್ತಕ್ಕಂಥ ದೇವ್ರನ್ನ ಸ್ವಾಗತ ಮಾಡ್ಕೊರಿ. ಆದ್ಮೇಲೆ ಸುದ್ರು ಮಹಾ ಶಕ್ತಿಶಾಲಿಗಳು ಅಂದರೆ ಬೇಡಿದ ಇಷ್ಟಾರ್ಥ ನೀಡ್ತಕ್ಕಂಥ ಸಾಮರ್ಥ್ಯಗಳಂತ ಗುರುಗಳು. ಅಲ್ಲಿ ಭಾಳ ಸಂತೋಷ ಆಗ್ತಾಯಿತ್ತು. ಗುರು ಸನ್ನಿಧಿ ಎಲ್ಲರೂ ಬರ್ತಾಯಿದ್ರು. ಅವರೊಳಗೆ ಉಂಬ್ರಾಣಿಯಿಂದ ಸೋಮಣ್ಣ ಮತ್ತು ಬೌರಮ್ಮ ಅಂತಕ್ಕಂಥ ಸತಿಪತಿಗಳು ಭಕ್ತಿ ಸಂಪನ್ನರು ಸದ್ಗುರು ಸನ್ನಿಧಿಗೆ ಬರ್ತಾಯಿದ್ರು. ಮೊದಲು ಒಮ್ಮೊಮ್ಮೆ ಕೆಲವೊಂದು ಕಾರಣ ಬೇಕಾಗ್ತವ್ರು. ಮೊದಲು ಬರ್ತಾಯಿದ್ರು ಮಠಕ್ಕೆ ಅನೇಕ ಜನರು ಬರ್ತಾಯಿದ್ರು. ಅವ್ರ ಜೊತೆಗೆ ಯಾರು ಮಾತನಾಡಿದ್ರಿ? ಹೇಗಿರ್ತದಂದ್ರೆ ನಮ್ಮ ಮಾಳಿ ಮಾಸ್ತರ್ ಒಂದು ವಿಷಯ ಹೇಳಿದ್ರು. ಸಂತಾನ ಇಲ್ಲವ್ರು ಅವ್ರ ಓಣಿ ಒಳಗೆ ಯಾರಿಗೂ ಸಂತಾನ ಇರಲಿಲ್ಲ ಅಂತ್ರಿ. ಕೆಟ್ಟದ್ದು ಮಾಡ್ತಾರೆ, ಕೆಲವೊಬ್ಬರಿಗೆ ಕೆಟ್ಟದ್ದು ಮಾತಾಡೋರು ರೂಢಿರ್ತಾರೆ. ಅಂಥವು ಯಾರು ಇದ್ರು ದಯವಿಟ್ಟು ಅಂಥವ್ರೆ ಬಿಟ್ಬಿಡೋದು. ಅಜ್ಜ ಅಜ್ಜಿಯರೇ ಇರಲಿ, ಹೆಚ್ಚಾಗಿ ಆಯಿ ಪುರಾಣ ಬರ್ತಾವೆ ಶಾಸ್ತ್ರದ. ಮಗ್ಗಲ ಮನೆ ಆಯಿನ ಕೇಳಿರ್ತ ಬರ್ತಿರ್ತಾವ್ರಿ. ಒಂದು ಊರಾಗ ಒಬ್ಬ ಅಜ್ಜಿ ಇದ್ದಿರ್ತಾರೆ. ಯಾರಿದ್ರಿ? ಒಂದು ಊರಾಗ ಒಬ್ಬ ಅಜ್ಜಿ ಇದ್ರು. ಮೊನ್ನೆ ಹೇಳಿ ಬಹುಶಃ ಹೇಳಿದ್ರಿ ಅಲ್ಲ ಅದಲ್ಲ, ಇದು ಬೇರೆ ಹೇಳ್ತು ಮಾಡಿದ. ಅಜ್ಜಿ ಇದ್ರು. ಏನಂತಂದ್ರೆ ಉಪಾಧ್ಯಾಯರು ನದಿಯಲ್ಲಿ ಇರ್ತಕ್ಕಂಥ ಒಂದು ತಲೆಗುಡಿ ತಂದಿರಲ್ಲ ಹೇಳಿ ಇಲ್ಲ. ಅದು ಒಬ್ಬರು ಉಪಾಧ್ಯಾಯ ಇರ್ತಾರೆ. ನೀವು ಅದನ್ನು ಅನ್ನೋದು ಬರೋದಕ್ಕೆ ಏನು ಮಾಡ್ತೀವಿ? ಉಪಾಧ್ಯಾಯರು ಇರ್ತೀರಿ. ಉಪಾಧ್ಯಾಯರು ಬಂದಿರುತ್ತೆ. ಉಪಾಧ್ಯಾಯರು ಅವರು ಅಲ್ಲೆಲ್ಲಿ ಹೋಗ್ತಾಯಿದ್ರು. ಹೋಗಿ ತಮ್ಮ ಸಂಬಂಧ ಇರ್ತಕ್ಕಂಥ ಇರ್ತಾರಲ್ಲ ಅಂತಲ್ಲಿ ಹೋಗ್ತಾಯಿದ್ರು. ಜ್ಯೋತಿಷ್ ಹೇಳ್ತಾಯಿದ್ರು. ಹೀಗಾಗಿ ಹೋಗುವಾಗ ಉಪಾಧ್ಯಾಯರಿಗೆ ಏನಂತಂದ್ರೆ ನದಿ ದಾಟ್ಕೊಂಡು ತಮ್ಮದಡ್ಡಿ ಅಂತ ಒಂದು ಊರಿಗೆ ಹೋಗ್ಬೇಕು. ಅವರು ಹೋಗಿ ಮರಳಿ ಬಂದ್ರಿ. ಬರುವಾಗ ಅವ್ರಿಗೆ ಏನಂತಂದ್ರೆ ನದಿ ಒಳಗೆ ಉಸಿಕಿನಲ್ಲಿ ಒಂದು ತಲೆಬುರುಡಿ ಸಿಕ್ತತ್ರಿ. ಏನು ಸಿಕ್ತು ರೀ? ತಲೆಬುರುಡಿ ಸಿಕ್ತು. ತಲೆಬುರುಡಿಯನ್ನು ಅವ್ರು ನೋಡಿದ್ರು. ಅವರು ಪ್ರಸಿದ್ಧ ಜ್ಯೋತಿಷಿಗಳು ಅಂಥವ್ರು ದೈವಜ್ಞರು ಅಂತಾರೆ. ಏನಂತಾರೆ? ದೈವಜ್ಞರು, ದೈವವನ್ನು ತಿಳಿತಕ್ಕಂಥವ್ರು, ಅಂಥ ಸಾಮರ್ಥ್ಯಗಳಂಥವ್ರು. ತಲೆಬುರುಡಿನ ನೋಡಿದ್ರು. ಅವ್ರು ನೋಡೋದು ರೂಢಿನತ್ತಲ್ರಿ. ಏನಿರ್ಬೋದು ತಲೆಬುರುಡಿ ಎತ್ಕೊಂಡು ಹಣೆ ಬರ ಅಂತ ಹೇಳ್ತಾರೆ. ಹಣೆ ಬರ ಓದ್ಬೇಕಂತ ಅನಿಸ್ತೀರಿ. ಹಣೆ ಬರಹವನ್ನು ಓದ್ಲಿಕ್ಕತ್ತೀರಿ. ಅದರೊಳಗೆ ಬೇರೆ ಎಲ್ಲ ಬಂತಾರೆ. ಇಂಥ ಸಮಯದಲ್ಲಿ ಹೀಗಾಗಿದೆ, ಅಂಥ ಸಮಯದಲ್ಲಿ ಹೀಗಾಗಿದೆ, ಎಲ್ಲ ಓದ್ತಾ ಓದಿರು. ಕೊನೆಗೆ ಏನಂತಂದ್ರೆ ಇನ್ನೂ ಶೇಷವಾಗಿ ಇದೆ. ಅದು ಮುಗಿದಿಲ್ರಿ. ಏನಿದೆ? ಎಂದೋ ಸತ್ತೋಗಿ ತಲೆಬುರುಡಿ ಬಿದ್ದು ಉಸಿಕಿನ ಬಿದ್ದರಿ ನದಿಯಾಗ. ಅದು ಇನ್ನೂ ಮುಗಿದಿಲ್ಲ, ಇನ್ನೂ ಶೇಷವಾಗಿ ಇನ್ನೂ ಮುಗಿದಿಲ್ಲ ಅಂತ ಅವ್ರಿಗೆ ಭಾಳ ಆಶ್ಚರ್ಯ ಅನಿಸ್ತೀರಿ. ಇಷ್ಟೆಲ್ಲ ಬಂದು ನದಿಯೊಳಗೆ ಉಸಿಕಿನ ಬಿದ್ದದ, ಇನ್ನೂ ಅದಂದ್ರೆ ಏನಾಗಿರ್ಬೋದಪ್ಪ ಇದು? ಇನ್ನೂ ದೈವದಾಗ ಏನಿರ್ಬೋದು ಇದಕ್ಕೆ ಅಂತಂದು ನೋಡಕ್ಕೆ ಅನಿಸ್ತೀರಿ. ಆಶ್ಚರ್ಯ. ಅದು ತಲೆಬುರುಡಿ ತೆಗೆದುಕೊಂಡು ಬಂದ್ರವ್ರು. ಮುಂದೆ ಏನಾಗ್ತದೆ ನೋಡೋಗೋಸ್ಕರವಾಗಿ. ಒಬ್ಬರು ಅಂಜೋದಿಲ್ರಿ. ಒಬ್ಬರು ಇಲ್ಲಿ ಬಂತವ್ರು ಹುಲಿ ಬಂತ ತಗೊಂಡು ಕೆಟ್ಟ ಓಡಾಡಿ ಹೋಗ್ಬಿಡ್ತಾರೆ. ಇಲ್ಲಿ ನೋಡ್ಯಾನೆ ಹುಲಿ ಬಂದಂಗೆ ಅನಿಸೋದು. ಅವ್ರು ಹುಲಿ ಬಂದರು ಇಲ್ಲಿ, ಅದೇನು ಬಿಡಿ ಇಲ್ಲಿ ನೋಡಿ ಮನೆ ಕರಿ ಇಲ್ಲಿ ಅಂತ ಹೇಳ್ಬೋದು. ಧೈರ್ಯ ಇರ್ತಾರೆ. ಆಮೇಲೆ ತೊಗೊಂಡು ಮನೆಗೆ ಬಂದರು. ಮನೆಯೊಳಗೆ ಬಂದು ಬರುವಾಗ ಹೆಗಲಿನ ವಸ್ತ್ರ ಮಡಿ ಇರ್ತವಲ್ಲ, ಆ ಮಡಿ ಅದು ಉತ್ತರಿ ಅಂತ ಕೊಡತ್ತಾರೆ. ಅದಕ್ಕೆ ಉತ್ತರನೂ ಅಂತಿರ್ತಾರೆ. ಅದ್ರೊಳಗೆ ತೊಗೊಂಡು ಬಂದು ಅದನ್ನ ಈಗ ಸುತ್ತಿ ತೊಗೊಂಡು ಬಂದ್ರಿ. ತಲೆ ಬಿಡ್ತಂದ್ರೆ ಮತ್ತು ಮಂದಿ ಅನಿಸ್ತಾರಲ್ರಿ. ಅವ್ರ ಉದ್ದೇಶ ಇರುತ್ತೆ, ಇವ್ರೇನು ಗೊತ್ತು, ಇವ್ರು ಮಾಟ ಮಾಡ್ತಾರೆ ತಿಳ್ಕೊಂಡ್ರ ಮಂದಿ. ಮುಚ್ಕೊಂಡು ತೊಗೊಂಡು ಬಂದರು. ಹೊಸ ಕಪಾಟ ತಂದಿರಿ. ಲಗ್ನ ಆಗಿ ಒಂದು 2-3 ತಿಂಗಳಾಗಿತ್ತು ರೀ. 2-3 ತಿಂಗಳಾಯಿತು. ಆಮೇಲೆ ಆ ಕಪಾಟ ಇಲ್ಲಿ ತೊಗೊಂಡು ಬಂದು ಕಪಾಟದಾಗ ಇಟ್ಟರೆ ಅದನ್ನು ಇಟ್ಟು ಕೀಲಿ ಹಾಕಿ ಕೀಲಿಕಾಯಿ
ತಮ್ಮ ಹತ್ತರ ಇಟ್ಕೊಂಡು ಯಾರು ಇಲ್ಲದಾಗ ಆ ಕಪಾಟ ತೆಗೆದು ನೋಡೋದು, ಕಪಾಟ ತೆಗೆದು ಮತ್ತು ನೋಡೋದು. ಅಂದ್ರೆ ಇನ್ನೂ ಅದಂದ್ರೆ ಇನ್ನೂ ಏನಾಗ್ತೈತೆ ಅದು ನೋಡ್ಬೇಕು ದೇವ್ರ ಉದ್ದೇಶ. ಆ ಹೆಣ್ಣುಮಗಳು ಒಂದು ದಿವಸ ಹಿಂಗೆ ಸಾವಕಾಶ ಕಪಾಟ ತೆಗೆದು ಆ ಕಡೆ ಈ ಕಡೆ ನೋಡೋದು, ಕಪಾಟ ತೆಗೆದು ಕಿಲಿ ಮತ್ತು ತೊಗೊಂಡು ಮತ್ತು ತನ್ನ ಪಚ್ಚಿ ಕಟ್ಕೊಳ್ಳೋದು. ಹೀಗೆ ಮಾಡ್ಕೊಂಡು ನೋಡಿ ಏನು ಮಾಡ್ತಿರ್ಬೇಕು ನಮ್ಮ ಯಜಮಾನ್ರು, ಏನು ಮಾಡ್ತಿರ್ಬೇಕು. ಅದು ಸ್ವರ್ಗದ ಕೂತ್ರು ವಿನಾಕಾರಣ ಮಾಡಿ ಚಿಂತೆ ಮಾಡಬಾರ್ದು ಯಾರು. ಈ ಕೀಲಿ ಇರ್ತೈತಿ ಬರ್ತೀವಿ, ಏನು ರೊಕ್ಕ ಇಡ್ತಾರೆ ತಗೋತಿರ್ತಾರೆ, ಏನು ಇಲ್ಲಿ ಅಂತ ತೊಗೊಂಡು ಏನು ಮಾಡೋದು ಹೆಣ್ಮಕ್ಳು ಸುಮ್ಮ ತಣ್ಣಗಿರೋದು. ಆ ಚಿಂತೆ ಮಾಡಿ ಹೆಣ್ಮಗಳು ಬಾಳಿ ಬಂಬಿನಂಥ ಹೆಣ್ಮಗಳು ಮಳ್ಳಿ ಕಡ್ಡಿ ಇರಲಿ ಅದ ಮಳ್ಳಿ ಕಡ್ಡಿಯಾಗಿ ಹೀಗೆ ಮಾಡ್ತಿರ್ತಾರೆ. ಮಳ್ಳಿ ಕಡ್ಡಿ ಬೆಳಿತಾವೆ ನೋಡ್ರಿ ನಾವು, ಹಂಗೆ ಹಾಕೊಂಡು ಕೂತಳದ್ರು. ಅದು ಯಾರೋ ಬಾಚಿ ಬಂದಂತ ಯಾಕೆ ತಂಗಿ ಮಜೀರಿ ಕುಡಿಬಾರ್ದು ಒಳಗೆ ಬೆಣ್ಣೆ ಇರ್ತಿತ್ತು, ದಾಟ್ಸೀರೆ ಹಾಕಿದ್ಲೆ ಮೊದಲು ಕಂಡು ಆಡ್ತಾವೆ ಹೇಳಿದ್ವಿ. ಇಲ್ಲಿ ಆಟ ತಂದಿರು ಪುರು ಹೇಳ್ತಿರು. ಗಂಡನ ಹೆಸರು ಹೇಳ್ರಿ, ಹೆಣ್ಮಕ್ಳು ಪಾತ್ರ ಮಾಡ್ತಾರೆ. ಪಾತ್ರ ಮಾಡಾಗ ಹೇಳ್ರಿ ಗಂಡನ ಹೆಸರು ಹೇಳ್ರಂತ ಅಲ್ಲಿ ವರ್ಕೋತ ಕೂತಾರ ಆಟದಾಗ ಮಲ್ಲಮ್ಮನ ಆಟದಾಗ. ಕೊನೆಗೆ ಹೇಳು 6 ಕೊಡ ಅಂಬ್ಲಿ 3 ಕೊಡ ಮಜ್ಜಿಗೆ, ನಾ ಇಕ್ಕಲಿಲ್ಲ ಮದ್ದಕ್ಕಲಿಲ್ಲ ಬಳವಾಡದವ್ರು ಬಸಪ್ಪ ಬಳವಾಡದವ್ರು ಬಸಪ್ಪ ಹೇಳ್ಬಿಡ್ರಿ. ಮುಂದೆ ನಗುದ ಬಸಪ್ಪದ ಊರಾಗ ಹಿರಿಯರಿದ್ರು ಅವ್ರು. ಮತ್ತು ಹಾಗಾಗಿ ಆ ತಂಗಿ ಕೇಳ್ರು, ಒಬ್ರು ಅಜ್ಜಿ ಕೇಳ್ರು, ತಂಗಿ ಮಜ್ಜಿಗೆ ಕುಡಿಬಾರ್ದ, ಮಜ್ಜಿಗೆ ಸ್ವಲ್ಪ ಬೆಣ್ಣೆ ಇರ್ತಿತ್ತು ಉಳಿದಿರ್ತಲ್ಲ ಸ್ವಲ್ಪ ಏನೋ ಮಾಡೋದು ನಾವು ಅದನ್ನ ಕುಡಿದ್ರೆ ದಾಟಿ ಚೆಕ್ಕಿದ್ದು ಎಷ್ಟು ಸರಿ ಇದೀವ ಏನಾರ ಆಗಿತ್ತು ತಂಗಿ. ಇವ್ರ ಮನೆ ಕಟ್ಟಿ ಬಂದು ತಮ್ಮ ಮನೆ ಕೆಲಸ ಬಿಟ್ಟು ಇವ್ರ ಮನೆ ಬಂದು ಮತ್ತು ಕೇಳಿದ್ರು. ಅದಕ್ಕೆ ಊರು ಸವಾರಿ ಮಾಡಬಾರ್ದು. ಊರು ಸವಾರಿ ಮಾಡಿ ಆ ಅಜ್ಜಿ ಊರು ಸವಾರಿ ಮಾಡಿಸ್ರು ಬಂದು ಇವ್ರ ಕಟ್ಟಿ ಮೇಲೆ ಕೂತ್ಕೊಂಡು ತಂಗಿ ಏನವ ಎಷ್ಟು ಸರಿ ಮನೆ ಬಂದ ಎಂಥ ಚೆಂದಿದ್ದಂಗೆ ಆಗಿದ್ದಿ ಹೀಗಿದ್ದಿ, ಚೆಂಡು ಆಡ್ತಾರಲ್ಲ ಪುಡ್ಚಂಡು ದೊಡ್ಡ ಪುಡ್ಚಂಡು ಇದ್ದಂಗಿದ್ದಿ, ಬಾಳಿ ಬೊಂಬೆ ಇದ್ದಂಗಿದ್ದಿ, ಹುಡುಗೇನು ಉಬ್ಬು ಇದ್ದಂಗಿದ್ದಿ ಹೇಳಿ ಹವಾ ಹಾಕಿಳು ತೇಳಿ. ಇನ್ನು ನಮ್ಮ ಅತ್ತಿನ ಆಯಿನ ಅಂದಂಗೆ ಅಷ್ಟು ಸಂತೋಷ ಆತ್ರಿ. ಹೇಳ್ತಂಗಿ ಏನಾಗೈತಿ ನನಗೆ, ಎದಕ್ಕೆ ಹಿಂಗೆ ಮಾಡತ್ತಿದ್ದಿ, ಎದಕ್ಕೆ ಸರಿ ಇದು ಹೇಳವ. ಗಂಡ ಬೈತಾನು, ಊಟಕ್ಕೆ ಕೊಡೋದಿಲ್ಲನು, ಲೆಕ್ಕಪತ್ರ ಇಡ್ತಾನೆ, ಎಷ್ಟು ರೊಟ್ಟಿ ತಿಂದದಿ, ಎಷ್ಟು ನೀರು ಕುಡಿದದಿ, ತೂಕ ಮಾಡ್ತಾನ, ಏನಾಗಿತ್ತು ನಿನಗೆ ಕೇಳಿದ್ಲೆ. ಇಲ್ಲ ಅಜ್ಜಿ ಹಂಗೇನಿಲ್ಲ, ಖರೆ ಏನೋ ಒಂದು ರಹಸ್ಯ ಐತದ, ಏನಂತ ಗೊತ್ತಿಲ್ಲ. ನನ್ನ ಈ ಕಡೆ ನೋಡ್ತಾನತ್ತಾಗಿತ್ತ ಯಾರು ನೋಡಿರ್ತ ಅಮಾದ್ಲಿ ಕೀಲ್ಕೈ ತೋತಾನು ತಕ್ಕೊಂಡು ಆ ಕಪಾಟದ್ಲೆ ನಮ್ಮ ತವ್ರ ಮನೆ ತಂದಾನೆ ಅದನ್ನು ಸಾವಕಾಶ ತೆಗಿತಾನು, ಹಣಿಕೆ ಹಾಕಿ ನೋಡ್ತಾನೆ. ಆಗಲ್ ತೆಗಿಯ ನಾನು ನೋಡ್ತಂತ ಇಷ್ಟ ತೆಗೆದು ಅದರೊಂದಷ್ಟು ನೋಡಿ ಕೈ ಆಡಿಸಿ ಏನೋ ಮಾಡಿ ನೋಡಿ ಮತ್ತಿಟ್ಟು ಕೀರಿ ತೊಗೊಂಡು ಗಟ್ಟಿಯಾಗಿ ಕಟ್ಕೊಂಡು ಮಲ್ಕೋತಾನೆ. ಮತ್ತು ತಗೊಂಡು ನೋಡ್ಬೇಕು ಅದ್ರ ಸೌಡ ಕೊಡಂಗಿಲ್ಲ, ಇಟ್ಕೊಂಡು ಮಲ್ಕೋತಾನು. ಏನಿರ್ಬೇಕಾದ್ರಾಗ ಈ ಮುದಿಗೆ ಸುಮ್ಮನೆ ಇರ್ಬೇಕಲ್ಲ. ಆ ಮುದಿಕೆ ಹಿಂಗೆ ಹೇಳ್ತಾ ತಂಗಿ ಅದ್ರ ಏನಾರು ರಹಸ್ಯ ಭಾಳ ರಹಸ್ಯ ಐತದು ನಿನಗೆ 10 ಮಾತಲ್ಲ. ಒಂದು ದಿವಸ ಐಡಿಯಾ ಮಾಡು, ಮಲ್ಕೊಂಡಿರ್ತಾನಲ್ಲ ಜೋರು ನಿದ್ದೆ ಹತ್ತೈತ. ಆ ದಿವಸ ಆ ನಡಿನೊಳಗಿನ ಕೀಲಿ ಕೈ ತಕ್ಕೊಂಡ ಹೋಗಿ ತೆಗೆದು ನೋಡಿ ಗುರ್ತಾಕೈತಿ. ಮುಂದಿನ ಮೇಲೆ ನಾ ಹೇಳ್ತಾನೆ, ಹೇಳಕ್ಕೆ ನಾನು ತಯಾರಿ ಅದಕ್ಕಾದ್ರೆ ಬಂದ ಹೇಳ್ತೀರಿ. ನಂತರ ಒಂದು ದಿವಸ ಸಾಧಿಸಿ ಕೀಲಿ ಕೈ ತಕ್ಕೊಂಡು ಕೀಲಿ ತೆಗೆದು ಕಪಾಟ ತೆಗೆದು ಒಳಗಿರಿತೀವಿ ಹೇಳ್ರಿ. ಒಳಗಿರಿತ್ರಿ ತಲೆ ಬುರುಡಿತ್ರಿ. ತೆಗೆದು ನೋಡಿ ಯವ್ವ ತಂಜಿ ಬಿಟ್ಲು. ಅಂಜಿ ಖರೆ ಇದು ನಮ್ಮ ಮನೆಯಾಗ, ಇದು ನಮ್ಮ ಮನೆ ಹೇಗೆ ಬಂತು, ಎದಕ್ಕೆ ಬಂತು, ಎದಕ್ಕೆ ತಂದಾನು, ಏನು ಇನ್ನು ಕೇಳೋದಾಗ ಅಜ್ಜಿ ಹೋಗಿ ಬಿಟ್ಟಿತ್ತ ಆಗೋತಾಗ ಸಮಾಧಾನ ಇಲ್ಲ. ಯಾವಾಗ ಹೋಗಲಿ ಯಾವಾಗ ಹೇಳಿ ಒಳಗೆ ಒಂದೊಂದು ತಳಮಳ ಈ ಒಲೆ ಮೇಲೆ ನೀರು ಇಟ್ಟಿತ್ತು ನೋಡ್ತಮ್ಮ, ಅದಕ್ಕೆ ಹೆಸರು ಇಟ್ಟಿರ್ತಾರೆ. ಹಂಗೆ ನೀರು ಕುದಿಯಾಕತ್ತಂಗೆ ಆಗಿಬಿಡ್ತಿರ್ತಾರೆ. ಆಗ ಅಜ್ಜಿ ಇವ್ರು ಯಾವಾಗ ಪತಿ ಹೋದಾನಲ್ಲಿದ ಯಾವಾಗ ಆಗಿ ಬಿಟ್ಟಾಗಿ ಒಳಗೆ ನೋಡಿ ಒಳಗೆ ಹೋಗಿ ಬಾಗಿಲು ಹಾಕಿ ಮಾತ್ಲೆ ಮತ್ತೆ ಎಲ್ಲಿ ಅಲ್ಲಿ ನಡಿಗೆ ಹೋಗಿ ಕಟ್ಟಿ ಬಂದರು. ತಂಗಿ ಬಂದು ಅಷ್ಟೊಳಗೆ ಬಂದ್ರೆ ಅಜ್ಜಿ ಇವ್ರ ಹತ್ರ ಹೋದರು. ಬಂದು ಕೇಳಿದ್ರು, ತಂಗಿ ಏನೇನು ಸಮಾಚಾರ. ಒಳಗೆ ಒಂದು ದೊಡ್ಡ ತಲೆಬುರುಡಿ ಇಷ್ಟು ಐತಿ, ಒಳಗೆ ರೇಷ್ಮೆ ಸುತ್ತಿ ಇಟ್ಟಾರು, ಅದ್ರಾಗ ಏನತ್ತೇನೋ ಒಟ್ಟು ಇಟ್ಟದ ಐತಿ ಅದು ತಂಗಿ ನಿನಗೆ ಗೊತ್ತಿಲ್ಲ, ನಿಮ್ಮ ಮನೆ ಬಂದದೀವ ಲಗ್ನ ಆಗಿ ನೋಡು ನಿಮ್ಮ ಯಜಮಾನದನ್ನ ನಾ ಯಾವತ್ತು ಇದ ಬರೋ ಬಿಟ್ಟೇನ್ಯ ಕೇಳಿ ಎಲ್ಲರೂ ಇದ ಬರೋಕಿನ ಈ ಕಾಲು ಎಷ್ಟೋ ದಿವಸ ನನ್ನ ಜೋಡಿಯವರು 30 ಮಂದಿ ಸತ್ತು ಹೋಗ್ಯಾರ, ಏನಾರು ಸತ್ತಿಲ್ಲ ದೇವ್ರು ನನ್ನ ಕಾದಾರ ಇದಕ್ಕೆ ಕಾದಾರನ ಅಂತ ಹೇಳಿ ಪ್ರಾರಂಭ ಮಾಡಿದ್ರಿ. ಹೇಳತ್ತಿ ಏನು ಮುಂದಿನ ಹೇಳತ್ತಂದ್ರೆ ಹೇಳು ನಿನ್ನ ಹಿರಿಯ
ಭಾಳ ಇಷ್ಟು ಚಂದ ಹೇಳ್ರಿ. ನಿಮ್ಮ ಮೇಲೆ ಒಂದು ಲಗ್ನ ಆಗಿದೆ ತಂಗಿ, ಭಾಳ ಚಲೋ ಇದ್ದಳು, ಏನುವ ಅಂತಿರ್ತಾರಲ್ಲ ಹೆಣ್ಮಕ್ಳು. ಅಪ್ಪ ನಿಮ್ಗೆಲ್ಲ ಯಾವಾಗ ಗೊತ್ತಂದ್ರೆ ನಾವು ಭಿಕ್ಷು ಹೋಗಿದ್ದೀವಿ ಮಾತಾಡೋಕೆ ಕೇಳ್ತಿದ್ವಿ ನಾವು. ಕಣ್ಣು ಪಾಪ್ಲೆ ನೋಡಬಾರ್ದು, ಕಣ್ಣು ಪಾಪ್ಲೆ ನೋಡಬಾರ್ದತ್ರಿ. ಅಷ್ಟು ಚಲೋ ಇದ್ದಳು, ಏನಾಯ್ತು ರೋಗ ಬತ್ತು, ಏನಾಯ್ತು ತೊಂದರೆ ಆಯ್ತು, ಆರಾಮ್ ತಪ್ಪಿತು, ಕಡ್ಡಿಲೇ ಬರ್ದಂಗಿತ್ತು ಎಲ್ಲ ಹೇಳಿ ಆ ತಲೆಯ ಎಲ್ಲ ಒಂದು ನಮೂನೆ ಆಗ್ಬೇಕು ಆ ಹೆಣ್ಮಗಳಿಗೆ. ಹಂಗೆ ಹೇಳಿ ಒಂದು ದಿವ್ಸ ಸತ್ತು ಹೋದಳು. ಭಾಳ ಪ್ರೇಮದ್ವಾ ನಿನ್ನ ಪತಿ, ನೀ ಎರಡನೇ ಹೆಂಡತಿ ಕರೆ ಅವು ಈಗನೇ ಮೊದಲೇ ಹೆಂಡತ್ರಿ ಆಜ್ ಹೆಂಗೆ ಹೇಳು. ಅದಕ್ಕೆ ನೋಡು ಯಾರೇ ಮಾತು ಕೇಳ್ತೀರಿ ಇನ್ನೊಬ್ರು ನೋಡ್ಕೊಂಡು ಹುಷಾರ ಕೇಳ್ರಿ, ಅವ್ರು ಏನೇನು ಹೇಳ್ತಾರೆ ದೇವರ ಬಾಲ್ ಅವರು. ಕೊನೆಗೆ ಮೊದಲನೇ ಹೆಂಡತಿ ಇದ್ದಳು, ಸತ್ತು ಹೋದಳು ಅಂತಾರೆ. ಅದಕ್ಕಿಂತ ಬಿಟ್ಟು ಇರ್ಲಿಕ್ಕೆ ಆಗಲಿಲ್ವಾ, ಅದನ್ನು ಮೇಲ್ಭಾಗದಷ್ಟು ತೊಗೊಂಡ್ರೆ ತಂದಿಡು ಮೇಲ್ಭಾಗ ಎಲ್ಲ ಬಾದ ಅದು ಮೇಲೆ ಹೋದ ನಂತರ ಬಾಕಿ ಉಳಿದ್ಲೆ ಇಷ್ಟ ಕುಲ್ಲ ಅದನ್ನು ತಲೆ ಬಿಡಿ ತಂದು ಇಟ್ಕೊಂಡು ಕೂತಾನು. ಇನ್ನೊಂದು ಲಗ್ನ ಆದ್ರೆ ಮೊದಲೇ ಹೆಂಡತಿ ಮುಖ ನೋಡ್ಬೇಕು, ಮುಖ ನೋಡ್ತಂದು ನಿನ್ನ ಗಂಜಿ ಯಾವಾಗ ಇಟ್ಟು ನೋಡ್ತಾನು. ನಿನ್ನ ಸೌತೆ ತಂಗಿ ಸೌತೆ ಅಂತ ಹೇಳ್ಬಿಡ್ಲ, ಆ ಸೌತೆ ಏನು ಕರೆ ಸೌತ್ರೆ ಹೌದ್ರಿ. ಸೌತೆ ಇವು ಗಂಡ್ಮಕ್ಳು ಅದಾರ, ನಿಮ್ಮನ್ನು ಕೇಳ್ಬೇಡ. ನೀವು ಅಕಸ್ಮಾತ್ ಹ್ಞೂ ಅಂದಿರಂದ್ರೆ ಮತ್ತೆ ಈಚೆ ಸಂಕಟ ಆಗಬಾರ್ದು. ನೀವು ಪೈಕಿ ಬಂದಿರೋದು ಯಾರು? ಕೊನೆಗೆ ನಿನ್ನ ಸೌತಿವ ತಂಗಿ ಸತ್ಯವಾಗಿ ಸುತ್ತಿರೋ ದೇವ್ರ ಆಣಿ ಒಳತನು ಆಣಿ ಹೊಡ್ಬಿಡ್ಲ. ಸುತ್ತಿನ ದೇವ್ರಿಗೆ ಬಾಣ ಕೊಡೋದು ಬೇರೆ ಅದು, ಸುತ್ತಿನ ದೇವ್ರು ಆಣಿ ಮಾಡಿ ಹೇಳ್ಬಿಟ್ಲು. ಹೆಣ್ಮಗಳು ನಂಬೇ ಬಿಟ್ರಿ, ನಂಬಿ ಮಾಡಲಿ ತಂದ ಹೋಗಿ ಹೆಣ್ಮಗಳು ಮತ್ತೊಂದು ದಿವಸ ಮಲ್ಕೊಂಡಾಗ ಕೀಲಿಕಾಯಿ ತಕ್ಕೊಂಡು ಅದು ಯಾವಾಗ ತಕ್ಕೊಂಡು ಅನ್ನಿಸ್ತು ತೊಗೊಂಡು ಬಂದು ಹೊರಳಾಗ ಹಾಕಿ ಕುಟ್ಟಿ ಪುಡಿ ಮಾಡಿ ನೋಡ್ರಿ. ಪುಡಿ ಅಂದ್ರೆ ಪುಡಿ ಐತಿ. ಈಗ ಮತ್ತೆ ಪುಡಿ ಪೂರ್ತಿ ಇಷ್ಟು ಸೂಕ್ಷ್ಮ ಆಗಿಬಿಡ್ತು, ಶೆಕ್ಕಾತು, ಬಿಳಿ ಪುಡಿ ಆತು, ಶೇಂಗಾ ಬಿಳಿ ಪುಡಿ ಆತ್ರಿ. ಅಷ್ಟು ಗಾಳಿ ಮಾಡಿ ಕಾಗದ ಹಾಕಿ ಮತ್ತೆ ಇದ್ದಕ್ಕಿದ್ದಂಗೆ ಕಟ್ಟಿ ಮ್ಯಾಲ ದಾರ ಕಟ್ಟಿ ಸಜ್ಜು ಮಾಡಿ ಅರಿವಿತ್ತು ನೋಡ್ರಿ ರೇಷ್ಮೆ ಅರಿವಿ. ಅದನ್ನು ಮತ್ತೆ ಮ್ಯಾಲ ಸುತ್ತಿ ಮತ್ತೊಂದು ರೇಷ್ಮೆ ಅರಿವಿ ಸುತ್ತಿ ಮತ್ತೊಂದು ಸುತ್ತಿ ದೊಡ್ಡ ಗಂಟ ಮಾಡಿ ಇಟ್ಟು ಸಿಟ್ಟಾಗಿ ಸುಟ್ಕೊಂಡು ಹಾಳಾಗಿ ಹೋಗ್ರಿ ಅಂತ. ಯಾರ ಮೇಲೆ ರೀ ಸಿಟ್ಟಾಗಿ? ಸೌತಿ ಮೇಲೆ ರೀ. ಅದು ಗಂಡು ಮಕ್ಕಳ ತೆರೀತದ, ಇಷ್ಟ ತಿಳಿಬೇಕಿಲ್ಲ. ಅದನ್ನು ಸೌತೆ ತಿಳ್ಕೊಂಡು ಹೆಣ್ಮಕ್ಳು ಸಿಟ್ಟಿತ್ತ ನೀ ಹಾಕವ್ರಿ. ಹೆಣ್ಮಕ್ಳು ಗಂಡು ಮಕ್ಳು ಹೆಣ್ಮಕ್ಳು ಬೇಕಾತಕ್ಕವು. ಹೇಳಿ ಪತಿ ಬಂದು ಕೀಲಿ ತೆಗೆದು ಇನ್ನೇನು ನೋಡಬೇಕು, ಯಾವಾಗ ತೆಗಿತಾನೆ ಆಗ ನೋಡ್ಬೇಕು, ನೋಡ್ಕೊತ ಕೂತೇಳು. ಕೀಲಿ ತೆಗೆದು ನೋಡಕ್ಕೆ ಹೋದ್ರು, ಕೀಲಿ ತೆಗೆದು ಏನು ನೋಡ್ತೀರಿ, ಎಲ್ಲ ನನಗೆ ಗೊತ್ತೈತಿ, ಎಲ್ಲ ಮಾಡಿ ಮುಗಿದೈತಿ, ಹೋಗ್ರಿ ಏನು ನೋಡೋದು ಕೂತಾಳ ನೋಡೋದು ಅಂತ. ಯಾರು ಕೂತಾರ? ನನ್ನ ಸೌತಿ ಕೂತಾಳು. ನನಗೆ ಹೇಳಲ್ಲದ ಎರಡನೇ ಲಗ್ನ ಮಾಡ್ಕೊಂಡ್ರೆ ನನ್ನ ಮೊದಲು ಲಗ್ನ ಇರ್ತದೆ ನನಗೆ ಹೇಳಿಲ್ಲ. ಮತ್ತು ಸತ್ತಕ್ಕಿನ ತೊಗೊಂಡು ಬಂದು ಇಟ್ಟು ತೊಗೊಂಡು ಬಂದು ಒಳಗೆ ರೇಷ್ಮೆ ಮಡಿ ಒಳಗಿಟ್ಟು ದಿವಸ ಹಾಕಿ ಮಗ ನೋಡ್ತಾರೆ. ಅದಕ್ಕೆ ನನ್ನ ಮೇಲೆ ಪ್ರೇಮ ಇಲ್ಲ, ಹೀಗೆ ಮಾಡಾಕ್ತಾರೆ. ಮತ್ತೇನು ಮತ್ತೇನು ಮಾಡಲಿ, ಒಳಗೆ ಹಾಕಿ ಕುಟ್ಟಿ ಪುಡಿ ಮಾಡಿ 5-6 ವಸ್ತ್ರ ಸುತ್ತಿಟ್ಟು ಉಟ್ಕೊಂಡು ಕೂತಾಳೆ ಸೇರಿ. ಅವು ತಂದು ಹೇಳ್ರಿ, ಅವ ಹಣಿ ಬಡ್ಕೊಂಡ್ರಿ, ಜೋರಾಗಿ ಬಡ್ಕೊಂಡ್ರು. ಯಪ್ಪ ಎದಕ್ಕೆ ಹೇಳ್ರಿ ನೋಡೋನು. ಆ ತಲೆಬುರಿ ಹಿಡಿತ್ಲ, ತಲೆಬುರಿ ಅದ್ರ ಓದಿದ್ದ ಹಣಿ ಮೇಲೆ ಓದಿದಾಗ ಎಲ್ಲ ಇಂಥದ್ದಾಗಿತ್ತು ಎಲ್ಲ ಆಗಿತ್ತು. ಇನ್ನೊಂದು ಬಾಕಿ ಅದ ಅದ್ರ ಮೇಲೆ ಬರೆದಿದ್ರು. ಇನ್ನೊಂದು ಬಾಕಿ ಬ್ರಹ್ಮದೇವರು ಇದನ್ನು ಬರ್ತಾರೆ, ನನ್ನ ಹೆಂಡತಿಯ ರೂಪ ಈಗ ಬಂದು ಹೆಂಡತಿ ಕೈಲೇ ಎರಡನೇ ಹೆಂಡತಿ ಕೈಲೇ ನೀವು ಒಂದೇ ಹೆಂಡತಿ ಅನಿಸ್ಕೊಂಡು ಕುಟ್ಟಿಸ್ಕೊಂಡು ಪುಡಿ ಆಗೋದು ನಿಂದು ಇದಾಗಿತ್ತು. ಎಂಥದಿತ್ತಪ್ಪ, ಎಂಥದಿತ್ತು ನಿನ್ನ ದೈವರೇ, ಎಂಥದಿತ್ತು. ಸತ್ತು ಹೋದರೂ ಸಹಿತ ಸತ್ತು ಹೋದರೂ ಒಮ್ಮೆ ದೈವ ಮುಗಿದಲ್ಲ. ಅದಕ್ಕೆ ಕೆಟ್ಟ ಕರ್ಮ ಮಾಡಬಾರ್ದು ಮನುಷ್ಯರು. ಇಲ್ಲೇ ಆಮೇಲೆ ಇಲ್ಲೇ ಅವ್ರಿಗೆ ಗುರುತಿತ್ತು, ಅದಲ್ಲಿ ಇಲ್ಲಿ ಒಂದು ನೀರಿನ ಟ್ಯಾಂಕ್ ಹತ್ರ ಟೇಂಗ್ಳ ಐತ್ರಿ, ಒಂದು ದೊಡ್ಡ ಟೇಂಗ್ಳ ಐತೆ. ಆ ಗಿಡವನ್ನು ಹಚ್ಚುವಾಗ
ಕೆಳಭಾಗದಲ್ಲಿ ನಮ್ಮ ಪ್ರಭು ಇನ್ನುಳಿದ ಕೆಲವು ಹುಡುಗರು ಭಾಳ ಮಂದಿ ಬೇರೆ ಬೇರೆ ಇದ್ದರು, 10-18 ವರ್ಷದವ್ರದ್ರಾಗ ಆ ಕುಣಿ ತೆಗಿಯಕತ್ರು. ಕುಣಿ ತೆಗಿಯೋತ್ನೇ ಒಂದು ತಲೆಬುರುಡಿ ಸಿಗ್ತಾರೆ. ಅಲ್ಲಿ ಕೂಡ ತಲೆಬುರುಡಿ ಸಿಕ್ತು. ತಲೆಬುರುಡಿಗೆ ಏನೈತೆ ಅಂದ್ರೆ ಅದಕ್ಕೆ ಇನ್ನೂ ಮೀಸದು ಹಂಗಿದ್ದು ರೀ. ತಲೆಬುರುಡಿ ಮುಂದೆ ಅದ್ರ ಮೀಸಿದ್ದು ಎಲ್ಲ ಇದ್ದು. ನಮ್ಮ ಹುಡುಗರು ಮತ್ತು ಏನು ಯಾವ ತನ ಮತ್ತೆ ಇರ್ತಿದ್ರು, ಮುಂದೆ ಸ್ಮಶಾನ ಏನು ಅಂಜಿಕೆನೂ ಬರ್ತಿಲ್ಲ, ಏನು ಇರ್ತಿಲ್ಲ, ಅನ್ಸತ್ತಿದ್ದಿಲ್ಲ. ಅವ್ರ ಹುಡುಗನ ಅಜ್ಜ ಮಿಷನ್ ಅವಪ್ಪ, ಅಲ್ಲ ಹಲ್ಲು ಚಲೋ ಪಕ್ಕ ಒಂದು ಬಿದ್ದಿಲ್ಲ. ಮಾತಾಡಿದಪ್ಪ ಮತ್ತೆ ಬಂದ ಹಲ್ಲು ಪಕ್ಕ ಗಟ್ಟಿದವ್ರು ಪೊಳದವ್ರು ನೋಡೋದು. ನಾವೊಂದು ಹುಡುಗರು ಅದನ್ನೆಲ್ಲ ಮಾಡಿ ಏನು ಮಾಡ್ತೀವಿ, ಸುಮ್ಮ ತಣ್ಣಗಿರೋದು ಇರಲ್ರಿಪ್ಪ ಅವ್ರ ಗಟ್ಟಿದವ್ರು ನೋಡೋಣ ತಂದು ಏನು ಮಾಡಿದ್ರು, ಗುದ್ಲಿ ತುಮಾರಿ ತೆಗೆದುಕೊಂಡು ಎತ್ತರ ಗುದ್ಲಿಗೆ ಎತ್ತಿ ಬಾಯಿ ಮೇಲೆ ಅದು ಹಂಗತ್ರಿ 3 ಏಟ ಬಿಡ್ತಾರೆ ಮೇಲೆ. ಹುಡುಗರು ಶಕ್ತಿಲೇ ರೀ, ಒಂದು ಹಲ್ಲು ಹುಚ್ಚಲಿಲ್ಲ. ಯಾರು ಬಿಡ್ತಾರೆ ಏನು ಮಾಡ್ತಾರೆ ಇಲ್ಲೇದರು. ಅದಕ್ಕೆ 3 ಏಟ ಬಿಡಿದ್ರೆ ಒಂದು ಹಲ್ಲು ಸಹಿತ ಹುಚ್ಚಲಿಲ್ಲ. ತಿಳ್ಕೊರಿ ಎಷ್ಟು ಹಲ್ಲು ಗಟ್ಟಿರಬೇಕು. ಆದ್ರೆ ಅಂಥ ಗಟ್ಟಿಮುಟ್ಟ ಇರ್ತಂಥ ಶರೀರ ಕುತ್ತಿಗೆ ಮೇಲ್ಭಾಗ ಬಂದು ತಲೆಬುರುಡಿ ಹೊರಭಾಗದಲ್ಲಿ ಬಂದು ಬಿದ್ದು 3 ಏಟ ಬಾಯಿ ಮೇಲೆ ಗುದ್ಲಿಲ್ಲ ಬಿಡಿಸ್ಕೋತಂದ್ರೆ ಅದು ಎಂಥ ಪಾಪ ಮಾಡಿರ್ಬೇಕು ನೆನಪು ಮಾಡ್ಕೊಡ್ರಿ. ಏನಾಗಿರ್ಬೇಕ್ರಿ, ಅದಕ್ಕೆಲ್ಲರೂ ತಾಯಿಯನ್ನು ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತಂದೆಯನ್ನು ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅತಿಥಿಗಳನ್ನು ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಗುರುಗಳ ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದೇವರ ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸತ್ತು ಮೇಲ್ಭಾಗ ಶವಾಗಿ ಸತ್ತನಂತರ ತಲೆಬುರುಡಿ ಆಯ್ತಂದ್ರೆ ಮೇಲ್ಭಾಗ ಬಂದು ಮತ್ತು ಬಾಯಿ ಮೇಲೆ 3 ಏಟ ಗುದ್ಲಿಲೆ ಬಿಡಿಸ್ಕೋತಂದ್ರೆ ಮತ್ತೆ ಏನು ಮಾಡಿರ್ಬೇಕಂತ ನೀವು ಹೇಳ್ರು. ಎಷ್ಟು ಮಂದಿ ನಿಂದೆ ಮಾಡಿರ್ಬೇಕು. ಸತ್ರು ನಿನ್ನ ಬಾಯಿ ಮೇಲೆ ಬಡಿಲಿ ಎತ್ಕೊಂಡು ಶಾಪ್ ಕೊಟ್ಟಿರ್ಬೇಕು. ಯಾರು ಅದ್ರೊಳಗೆ ಅದ್ರ ಫಲ ಉಣ್ಬೇಕಾಯ್ತು. ಅದಕ್ಕೆ ಇಂತಿಂಥದ್ದೆಲ್ಲ ಇರ್ತದೆ. ಆದ್ದರಿಂದ ಏನು ಮಾಡ್ಬೇಕು, ಮನುಷ್ಯ ಒಳ್ಳೆಯದಾಗಲಿ ಸಾಕು. ಅಂಥವ್ರು ಯಾರು ನಿಂದೆ ಮಾಡೋದು ಏನಾರು ಅನ್ನೋದು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಮುಂದೆ ಇಂಥದ್ದಾಗಿರ್ತದೆ. ಅದಕ್ಕಾಗಿ ಯಾರು ಇನ್ನೊಬ್ಬರೊಬ್ಬರು ನಿಂದೆ ಮಾಡಬಾರ್ದು. ಬೌರಮ್ಮನನ್ನು ಕುರಿತು ಅಲ್ಲಿ ಇದ್ದವ್ರ ಜನರು ಆ ಸಂತಾನ ಇಲ್ಲಿ ಇಲ್ಲರಿಲ್ಲ. ಕೆಲವು ಜನರು ಬಂದು ಹಾಳಾಡ್ಸ್ತಾರೆ, ತಂಗಿ ಈಗ ಆಗಬಾರ್ದಾಯ್ತು, ದೇವ್ರು ಕೊಡಬೇಕಾಯ್ತು. 15 ವರ್ಷ ಆಯ್ತು, ಇನ್ನೂ ಸಂತಾನ ಇಲ್ಲ. ಎಷ್ಟು ವರ್ಷ ಆತ್ರಿ? 15 ವರ್ಷ ಆಯಿತು, ಸಂತಾನ ಇರಲಿಲ್ಲ. ಕೆಲವರು ಅದ್ರೊಳಗೆ ಬಂದ ಏನವ ಯಾವುದಾರು ದೇವ್ರಿಗೆ ಹೋಗ್ಬೇಕಲ್ಲ, ದೇವ್ರಿಗೆ ಹೋಗಿ ಬೆಳ್ಕೋಬೇಕಾಗಿತ್ತು. ನಾವು ಅದಕ್ಕೆ ಯಾವ ದೇವ್ರಿಗೆ ಹೋದ್ರು ಕೆಲವು ಆ ವಾತಾವರಣ ಅಂತಿರ್ತಾರೆ. ಎಲ್ಲ ದೇವರಿಗೆ ಮುಳ್ಳು ಹಚ್ಚಿ ಕಲ್ಲು ಹಚ್ಚಿ ಬಂದದ್ದು. ಎಲ್ಲ ದೇವ್ರಿಗೆ ಕಲ್ಲು ಹೊಡೆದು ಬಂದ ಸಾಕಾಯ್ತು ನನಗೆ, ಯಾವ ದೇವ್ರಿಗೆ ಹೋದ್ರಲ್ಲ ಕಲ್ಲು ಹೊಡೆದು ಬಂದಾರದು ಮುಳ್ಳು ಹಚ್ಚಿ ಬಂದಾರ್ತಾರೆ. ನಾವು ಬೇಡ್ಕೊಂಡು ಆಗಲಿಕ್ಕಂದ್ರೆ ಈಗೆಲ್ಲ ಇದ್ಕೊಂಡು ಅವ್ರು ತಲೆ ಕೆಡಿಸಿ ಮೊರ ಬಟ್ಟೆ ಮಾಡ್ತಿರ್ತಾರೆ. ಅದಕ್ಕೆ ಅಂಥವ್ರು ಬಂದವ್ರನ್ನ ಬೈದಿರ್ತೀರಿ. ಮಾಳಿ ಮಾಸ್ತರು ಒಂದು ವಿಷಯ ಹೇಳಿದ್ರಿ ಅಂದ್ರೆ ಇಷ್ಟು ಕೆಟ್ಟ ಮಾತಾಡ್ತಿರ್ತೀರಿ. ಮಕ್ಕಳಿಲ್ದವ್ರು ಯಾವ್ದು ಇದ್ರಂದ್ರೆ ಆ ಇನ್ನೊಂದು ಲಗ್ನ ಆಗು ಮಕ್ಕಳಾಗಿಲ್ಲ, ಇನ್ನೊಂದು ಲಗ್ನ ಆಗು ಅಂತ ಹೇಳೋಗೋಸ್ಕರಾಗಿ ಮಾತಾಡಿರ್ತಾರೆ. ಅಪ್ಪ ಅವ್ರ ಹೆಣ್ಮಕ್ಳು ಭಾಳ ಅಳ್ತಿರಪ್ಪ, ಭಾಳ ತೊಂದರೆ ಐತಪ್ಪ ಅವ್ರು ಹೀಗೈತೆ ಒಬ್ಬರಿಗೆ. ಅಲ್ಲಿ ಇದ್ದವ್ರು ಹೇಳ್ತಾರೆ ಏನು ಮತ್ತು ನೀ ಎಮ್ಮೆ ತೊಗೊಂಡು ಹಾಲು ಕೊಡೋದಿಲ್ಲ, ಏನು ಮಾಡಿದ್ರೆ ಅದ್ರ ಮಾರಿ ಮತ್ತೊಂದು ಎಮ್ಮೆ ತೊಗೊಂಡು ಬಾತಂದ್ರು. ಅಂದ್ರೆ ರೀ ಹಂಗಂದ್ರೆ ನಾವು ಕೇಳಿದ್ರಿ, ಆ ಇದ್ದದನ್ನು ಬಿಟ್ಟು ಸೋಡ್ಸಿಟ್ಟು ಕೊಟ್ಟು ಇನ್ನೊಂದು ಲಗ್ನ ಆಗಂತಂಗತ್ತಾರ ಅದು ಯಾಸಿ ಮೇಲೆ ಹೀಗೆ ಮಾತಾಡ್ತಾರಪ್ಪ ಅವ್ರ. ಪಾಪ ಹೆಣ್ಮಕ್ಳುಗಳೋ ಅಂತ ಹೇಳ್ತಾರಪ್ಪ ಅವ್ರ, ಮಕ್ಕಳಿಲ್ಲ ಅವ್ರಿಗೆ ಅಂಥೇಳಿ ಹೇಳ್ತೀರಿ. ಅದು ಇಂತಿಂಥ ಮಾತಾಡಿದ್ರೆ ಮುಂದೇನಂತ ಪಾಪ ಆಗಿ ಸತ್ತ ನಂತರ ಸಹಿತ ತಲೆಬುರುಡಿ ಮೇಲ್ವಾಗಿ ಮದ್ಬಿದ್ದು ಬಾಯಿ ಮೇಲೆ ಏನು ಬಿಡಿಸ್ಕೊಳ್ತದ್ರಿ, ಗುದ್ದಲಿ ಏಟು ಬಿಡ್ತಾ ಇದಕ್ಕೆ ಬಿಡ್ತೇವ್ರಿ. ಇನ್ನೊಬ್ಬರು ಮನುಷ್ಯನೋ ಹೋಗ್ತಾರೆ, ಅದಕ್ಕೆ ಇನ್ನೊಬ್ರಿಗೆ ಮನುಷ್ಯನೋ ಹೋಗ್ತಕ್ಕಂಥ ಮಾತಾಡೋದು ಯಾರು ಕೂಡ ಮಾಡಬಾರ್ದು. ಇನ್ನೊಬ್ರೊಬ್ರಿಗೆ ನಿಂದೆ, ಹೆಣ್ಮಕ್ಳು ಇರಿ ಗಂಡು ಮಕ್ಳು ಇರಿ, ಇನ್ನೊಬ್ರಿಗೆ ಚಾಡಿ ಹೇಳಿ ಜಗಳ ಹಚ್ಚಿ ಹೇಗೆ ಮಾಡಿ ಹೀಗೆ ಮಾಡಿ ಮರಿ ಮೂರ ಬಟ್ಟೆ ಮಾಡ್ತಕ್ಕಂಥ ಮಾಡ್ತಿರಂದ್ರೆ ಅದಕ್ಕೆ ಭಾಳ ತೊಂದರೆ ಇರ್ತಿ. ನಿಂದೆನ ಯಾರು ಕೂಡ ಮಾಡಬಾರ್ದು. ಅಲ್ಲಿ ಬೌರಮ್ಮ ನೋಡಿ ನಿಂದೆ ಮಾಡ್ತಾ ಹೀಗಾಗಬಾರ್ದು ಇತ್ತು. ಕೆಲವ್ರು ಹೇಳಿದ್ರು, ಕೆಲವ್ರು ನಿಂದೆ ಮಾಡ್ತಿದ್ರು. ಯಾವ ಜನ್ಮ ಕರ್ಮವ ಎಂಥ ಕರ್ಮರೇ ಮಾಡಿದಿ, ಯಾವುದೇ ಹೋಗಿ ಬೆಡ್ಕೊಂಡ್ರೆ ಬೆಡ್ಕ ಅಂತ ಒಬ್ರು ಬಿರುಸರು ಹೇಳೋದು. ಈ ಮಾಡಿ ಹೆಣ್ಮಕ್ಳು ಪಾಪ ಗೊಳೆಯೋ ಅಂತ ಹೊಡ್ತಿದ್ರು, ಒಬ್ರು ಕೂತ್ಕೊಂಡು ಅಳ್ತಿದ್ರು. ಭಾಳ ತ್ರಾಸ ಆಗ್ತಾಯಿತ್ತು. ಒಂದು ಸಲ ಯಾರೊಬ್ಬರು ಬಂದು ಹೇಳಿದ್ರು, ತಂಗಿ ನಮ್ಮ ಸಮೀಪದಲ್ಲಿ ಒಬ್ಬರು ಪ್ರಸಿದ್ಧ ಇರ್ತಕ್ಕಂಥ ಗುರುಗಳದಾರ, ಇಲ್ಲಿ ಹಿರೇಹಳ್ಳದಲ್ಲಿ. ಅವ್ರ ಸನ್ನಿಧಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅವ್ರ ಕೃಪೆಯಿಂದ ಅನುಕೂಲ ಆಗ್ಬೋದು. ಗುರುಗಳ ಸನ್ನಿಧಿ ನಾವು ಹೋಗ್ತಿದ್ವಿ, ಅವರು ಬರ್ತೀನಿ ಬಾರಮ್ಮ ಅಂತಂದ ಕೂಡಲೇ ಸಂತೋಷಪಟ್ರಿ. ಅವ್ರ ಪತಿನೂ ಹ್ಞೂ ಅಂತಂದರು, ಅವರು ಹ್ಞೂ ಅಂತಂದರು. ಎಲ್ಲರೂ ಕುಡ್ಕೊಂಡು ಇಲ್ಲಿ ಬಂದ್ರಿ ಹಿರೇಹಳ್ಳಕ್ಕೆ ಅಪ್ಪವ್ರ ಸನ್ನಿಧಿಗೆ ಬಂದರು. ಅಪ್ಪವ್ರ ಸನ್ನಿಧಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಸದ್ಗುರುನಾಥ ನಮಗೆ ಆಶೀರ್ವಾದ ಮಾಡಿರಿ, ನಮ್ಮ ಸಂತಾನ ಭಾಗ್ಯ ಇಲ್ಲ ಅಂತಕೊಂಡು ಪ್ರಾರ್ಥನೆ ಮಾಡಿದರು. ಅಪ್ಪವರು
ಅಪ್ಪವ್ರು ಹೇಳ್ತಾರೆ, ಅಮ್ಮ ಕರ್ಮಣೋ ಗಹನೋ ಗತಿ ಅಂತ. ಕರ್ಮ ಭಾಳ ಕೆಟ್ಟಿರ್ತಾವ, ಕರ್ಮದ ಮೂಲಕವಾಗಿ ಒಮ್ಮೆ ಹಾಗೂ ಆಗಿರ್ತಾವ. ಅದರಿಂದ ಒಳ್ಳೆಯ ಕರ್ಮಗಳ ಪಾಪಕರ್ಮ ಇದ್ರೆ ಒಮ್ಮೆ ಏನಾಗ್ತದೆ, ಭಾಳ ದಿವಸ ತೊಂದರೆ ಆಗಿರ್ತಾವೆ. ಪಾಪಕರ್ಮ ಇದ್ರೆ ಈ ಮನೆಯೊಳಗೆ ಕತ್ತಲಿರ್ತದ್ರೆ ಬೆಳಗ್ಗೆ ತೊಗೊಂಡು ಚಲೋ ಆಗೇ ಆಗ್ತದೆ. ಅದು ಪುಣ್ಯ ಕರ್ಮಗಳನ್ನು ಮಾಡೋದ್ರಿಂದ ಎಲ್ಲ ಚಲೋ ಆಗ್ತದೆ. ಯಾವಾಗಲೂ ದೇವ್ರ ಸ್ಮರಣೆ ಮಾಡಿರಿ, ಗುರುಗಳ ಸ್ಮರಣೆ ಮಾಡಿರಿ, ಒಳ್ಳೆಯದಾಗಲಿ. ಮತ್ತು ನೀವು ಗುರುಗಳ ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರದಕ್ಷಿಣೆ ಹಾಕ್ತಾಯಿರ್ರಿ, ಅದರಿಂದ ಅನುಕೂಲ ಆಗುತ್ತೆ ಅಂತ ತಗೊಂಡು ಹೇಳಿದ್ರಿ. ಹೇಳಿ ಏನು ಬಿತ್ತು ತಮಗೆ ಅಪ್ಪವ್ರ ಸನ್ನಿಗೆ ಬಂದಾಗ ಅಪ್ಪವ್ರು ಹೇಳ್ತಾರೆ, ಚಿಂತೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲ ಅನುಕೂಲ ಆಗ್ತದೆ. ಆದ್ರೆ ನೀವು ಏನು ಮಾಡಬೇಕು, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಹೋಗ್ರಿ, ಒಳ್ಳೆಯ ಆಗ್ತದೆ ಅಂತಕೊಂಡು ಹೇಳಿ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಮಕ್ಕಳಿದ್ರೆ ಸಂತೋಷ ಇರ್ತದೆ ಅಂತೇಳಿ ಹೇಳ್ತಿರ್ತಾರೆ. ಕೂಸು ಕಂದಯ್ಯ ಒಳ ಹೊರಗೆ ಸುಳಿದರೆ ಏನಮ್ಮ ನೋಡಿ, ಎಲ್ಲ ಮೊದಲ ಕಲ್ತಿರ್ತಾರೆ. ಎಲ್ಲ ಅವ್ರನ್ನ ಕಲಿತು ಸ್ವಲ್ಪ ಬರಿಬೇಕತ್ತೆ ಅಂದ್ರೆ ಕೇಳ್ತೀವಲ್ಲ, ಅದು ಮುಂದಿನ ಗುರುತಾಗಲಿಲ್ಲ, ಬರ್ತೀವಿ ಅದೆಲ್ಲ ಆಯ್ತಿರಲಿ, ಸುಮ್ಮನೆ ನೀವು ಒಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಇರಲಿ ಅಂತ. ಕೂಸು ಕಂದಯ್ಯ ಒಳ ಹೊರಗೆ ಸುಳಿದರೆ ಬೀಸಣಿಕೆ ಗಾಳಿ ಬೀಸ್ಯಾವಂತ. ಕೂಸು ಹೊರಗೆ ಹೋದ್ರೆ ಬೀಸಣಿಗೆ ಗಾಳಿ ಬೀಸಂತೆ ಆಗ್ತದೆ, ಸಂತೋಷ ಆಗ್ತದೆ ಅಂತ್ಕೊಂಡು ಹೇಳ್ತಾರೆ. ಮತ್ತು ಇನ್ನೂ ಏನಿರ್ತಲ್ಲ, ಆಡಿ ಬಾ ನನ್ನ ಕಂದ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಮುಂದ್ರಿ ಎಂತ ಪದ್ರಿ ತೆಂಗಿನ ಮುಂದೆ ಮತ್ರಿ ಏನೇನು ಭಾಳ ಗದ್ದತೆ ನಾವು ನೆಗಡಿ ಮತ್ತೆ ಪಕ್ಕ ಕೇಳಿಸೋಲ್ಲಮ್ಮ, ಇರಲಿ. ಅದು ಬಂಗಾರ ಪಾದ ತೊಳಿತಾರೆ, ಅಷ್ಟೆಲ್ಲ ಮಕ್ಕಳ ಮೇಲೆ ಅಷ್ಟು ಪ್ರೇಮ ಇರ್ತಾರೆ, ಮಕ್ಕಳ ಮೇಲೆ ಅಷ್ಟು ಹೆಣ್ಮಕ್ಳು ಭಾಳ ಪ್ರೇಮ ಇರ್ತಾರೆ. ಅದಕ್ಕೆ ಮಕ್ಕಳು ಹುಟ್ಟಿದ್ರೆ ಚೆನ್ನಾಗಿರ್ತದೆ. ಆಗ ಅಪ್ಪ ಅವ್ರು ಹೇಳಿದರು, ಅಮ್ಮ ನೀವು ದಿನಾಲೂ ಭಕ್ತಿಯಿಂದ ಇರಬೇಕು. ಮತ್ತು ಏನು ಮಾಡ್ಬೇಕಂದ್ರೆ ಮಕ್ಕಳು ಜನಿಸ್ಬೇಕಂದ್ರೆ ಯಾವಾಗಲೂ ಗುರುಗಳ ಸ್ಮರಣೆ ಮಾಡಿರಿ, ಭಕ್ತಿಯಿಂದಿರಿ. ಮುಂದೆ 11 ತಿಂಗಳ ಪರ್ಯಂತರವಾಗಿ ನೀವು ಪ್ರದಕ್ಷಿಣೆ ಹಾಕಿರಿ, ದಿನಾಲು 11 ತಿಂಗಳ ಪರ್ಯಂತ ಪ್ರದಕ್ಷಿಣೆ ಹಾಕಿರಿ. ಆಮೇಲೆ ಗುರುಗಳ ಸ್ಮರಣೆ ಮಾಡ್ತಾಯಿರಿ, ದೇವ್ರ ಸ್ಮರಣೆ ಮಾಡಿರಿ, ದೇವರಿಗೆ ನೈವೇದ್ಯ ಮಾಡಿರಿ, ಮಕ್ಕಳಿಗೆ ಹಣ್ಣುಗಳನ್ನು ಕೊಡ್ರಿ, ಪ್ರಸಾದ ಕೊಡ್ರಿ. ಮತ್ತು ಹೀಗೆಲ್ಲ ಮಾಡ್ತಾ ಮಾಡ್ತಾ ಸಾಗರಿ, ಚೆನ್ನಾಗಿರ್ತದೆ. ಇದು ಎಷ್ಟು ದಿನ 11 ಮಾಸಗಳ ಪರ್ಯಂತ ದಿನಾಲು 21 ಪ್ರದಕ್ಷಿಣೆ ಹಾಕಿದ್ರೆ ಹೇಳಿದ್ರಿ. ಆಮೇಲೆ ಪ್ರತಿದಿನ ಅತ್ಯಂತ ಭಕ್ತಿಯಿಂದ ನಾಮಸ್ಮರಣೆ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಆಹಾರವನ್ನು ಕೊಡಬೇಕು, ಹಣ್ಣುಗಳನ್ನು ಕೊಡಬೇಕು, ಬೇರೆ ಬೇರೆ ತಿನ್ನುವ ಪದಾರ್ಥವನ್ನು ಕೊಟ್ಟು ಮಕ್ಕಳನ್ನು ಸಂತೋಷಪಡಿಸಬೇಕು. ಗೋವುಗಳಿಗೆ ಆಹಾರ ಕೊಡಬೇಕು, ಗೋವುಗಳಿಗೆ ಏನು ಮಾಡ್ಬೇಕು ರೀ, ಆಹಾರವನ್ನು ಕೊಡಬೇಕು. ಅದರಿಂದ ಕೂಡ ಸಂತೋಷ ಆಗ್ತದೆ. ಗೋವುಗಳಿಗೆ ಆಹಾರವನ್ನು ಕೊಡಬೇಕು, ಸತ್ಯದಿಂದ ಇರಬೇಕು. ಸತ್ಯಮೇವ ಜಯತಿ ನಾರ್ಥಂ ಸತ್ಯೇನ ಪಂಥ ವಿತತೋ ದೇವ ಅಂತ ನೇಮದ, ಅದು ಸತ್ಯದಿಂದಿರಿ, ಯಾವಾಗಲೂ ಸತ್ಯದಿಂದಿರಿ. ಧರ್ಮದಿಂದ ಕೂಡಿರಬೇಕು, ಸತ್ಯದಲ್ಲಿ ದೋಷವಿರಬಾರ್ದು, ಸತ್ಯ ಪೂರ್ಣ ಸತ್ಯ ಇರಬೇಕು. ಅದು ಒಂದು ಅರ್ಧ ಸುಳ್ಳು ಕೂಡಿಸಿ ಮಾತಾಡ್ತಕ್ಕಂಥ ಸತ್ಯ ಇರಬಾರ್ದು. ಅದರಂತೆ ದೋಷದಿಂದ ಕೂಡಿದ ಸತ್ಯ ಇರಕೂಡದು, ದೋಷದಿಂದ ಕೂಡಿರ್ತಕ್ಕಂಥ ಧರ್ಮದ ಆಚರಣೆ ಇರಕೂಡದು. ದೋಷವು ಹೇಗಾಗುತ್ತದೆ ಅಂತ ಕೇಳಿದ್ರೆ, ಚಲೋ ಹಾಲು ಕೊಟ್ಟರೆ ಇನ್ನೊಬ್ಬರಿಗೆ ಧರ್ಮ ರೀ, ಸ್ವಲ್ಪ ಅನುಕೂಲ ಅಲ್ಲಿ ಹೆಚ್ಚು ರೊಕ್ಕ ಬರಲಿ ತಗೊಂಡು ಹೇಳಿ ಒಂದು ಸ್ವಲ್ಪ ನೀರು ಕುಡಿಸ್ಕೊಟ್ರೆ ಎಂಥದ್ದು ಅಧರ್ಮ ಆಗ್ತದೆ. ಹೀಗೆ ಮಾಡಬಾರ್ದು. ಕ್ಷೀರವನ್ನು ಈಗ ಸತ್ಯದೊಳಗೆ ಮಿಥ್ಯೆ ಕೂಡಿಸಿ ಮಿಥ್ಯೆ ನುಡಿಬಾರ್ದು, ಸತ್ಯನ ಪಕ್ಕ ಸತ್ಯ ಇರಬೇಕು. ಕ್ಷೀರ ನೀರನ್ನು ಕೂಡಿಸಿ ಕೊಡಬಾರ್ದು, ಇದು ದೋಷ ಹೋಗ್ತದೆ. ಹೀಗೆ ಸತ್ಯವನ್ನು ಆಚರಣೆ ಮಾಡಿರಿ, ಮಿಥ್ಯದಿಂದ ಕೂಡಿದ ಸತ್ಯವಿರಬಾರ್ದು, ಅದು ಶುದ್ಧ ಸತ್ಯ ಇರಬೇಕು. ಇಂಥ ಸತ್ಯವನ್ನು ಮಾತನಾಡಿ. ಇದೆಲ್ಲ ನೀವು ಹೇಳ್ತಕ್ಕಂಥ ಸತ್ಯದಿಂದ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು. ಸತ್ಯ ಹೇಳಿದರೆ ಇನ್ನೊಬ್ಬರು ಸತ್ತು ಹೋದ್ರೆ ಮತ್ತು ಅದು ಸತ್ಯ, ಅದು ಮತ್ತು ಸುಳ್ಳದಂತೆ ಆಯ್ತಲ್ಲ, ಅದು ಹಾಗಾಗಬಾರ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಮ್ ಹಿತಂ ಚೇತತ್. ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡಬಾರ್ದು, ಇನ್ನೊಬ್ಬರಿಗೆ ಮನುಷ್ಯಗೆ ನೋವಾಗಬಾರ್ದು, ಅಂಥ ಸತ್ಯ ಇರಬೇಕು. ಆಮೇಲೆ ಮತ್ತೆ ಹೇಗಿರ್ಬೇಕು, ಅದು ಅನುದ್ವೇಗಕರ ವಾಕ್ಯಂ ಸತ್ಯಂ, ಅದು ಸತ್ಯವಾಗಿರ್ತಕ್ಕಂಥ ವಾಕ್ಯ ಇರಬೇಕು. ಮತ್ತು ಪ್ರಿಯವಾಗಿರಬೇಕು, ಹಿತವನ್ನು ಉಂಟು ಮಾಡಬೇಕು. ಇಂಥ ಲಕ್ಷಣ ಕೊಡ್ತಕ್ಕಂಥ ಸತ್ಯ ಹೇಳಿಸ್ಕೊಡ್ತದೆ. ಕೇವಲ ಸತ್ಯವನ್ನು ಹೇಳ್ತಾ ಇದ್ದೆ ಅಂತಕೊಂಡು ಏನಾದರೂ ಇನ್ನೊಬ್ಬರು ಆ ಸತ್ಯ ಹೇಳಿ ಇನ್ನೊಬ್ಬರು ಸತ್ತು ಹೋಗಿದ್ರು ಅಂದ್ರೆ ಅಂಥ ಸತ್ಯ ಸುಮ್ಮ ಬಿಟ್ಟುಬಿಡು, ತಣ್ಣಗೆ ಬಿಡು. ಅದಕ್ಕೆ ಸುಮ್ಮಿರಬೇಕು.
ಅಂದರೆ ಹೀಗೆ ನಿಮ್ಮ ಸತ್ಯ ಅಂತಕ್ಕಂತಿರಲಿ, ಒಳ್ಳೆಯದಾಗಲಿ, ಇನ್ನೊಬ್ರಿಗೆ ಕೆಡಕಾಗಬಾರ್ದು ಅಂತೆಲ್ಲ ಹೇಳಿದರು. ಹೀಗೆ ಒಳ್ಳೆಯ ಆಚರಣೆ ಮಾಡ್ತಾ ಸಾಗ್ರಿ. ಇನ್ನು ಜನ್ಮಾಂತರ ಕರ್ಮ ಕೂಡ ತೊಂದರೆ ಮಾಡ್ತಿರ್ತಾವ, ಅದು ಒಳ್ಳೆಯ ಕರ್ಮಗಳ ಆಚರಣೆ ಮಾಡಿದರೆ ಒಳ್ಳೆಯ ಫಲ ಪ್ರಾಪ್ತಿ ಆಗ್ತದೆ ಅಂದ್ಕೊಂಡು ಅಪ್ಪರ ಆಶೀರ್ವಾದ ಹೊಡೆದರು. ಸದ್ಗುರುಗಳ ಪಾದ ಸೇವೆ ಮಾಡ್ತಕ್ಕಂಥದ್ದು ಬಂದು ಮಾಡ್ತಿರೋರು ಪತಿಯವರು ಯಾರು ಹೆಸರು ಸೋಮೇಶ್ ಅಂತ ಮಾಡ್ತಾಯಿದ್ರು. ಆ ಹೆಣ್ಮಕ್ಳು ದಾಸೋಹದಲ್ಲಿ ಸೇವೆ ಮಾಡ್ತಾಯಿದ್ರು. ಪ್ರಸಾದ ವಿತರಣೆ ಮಾಡೋದು, ಪ್ರಸಾದವನ್ನು ಇನ್ನೊಬ್ಬರಿಗೆ ನೀಡ್ತಕ್ಕಂಥದ್ದು ಮಾಡ್ತಿದ್ರು. ಆಮೇಲೆ ಮಠದೊಳಗೆ ಹೂಗಳು ತೆಗೆದುಕೊಂಡು ಪೂಜೆಗೆ, ಆಮೇಲೆ ಈ ಆರತಿ ಇರ್ತಾರಲ್ಲ ಆರತಿಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಹೀಗೆ ಪ್ರತಿಯೊಂದು ಈಗ ಸೇವೆ ಮಾಡ್ತಾ 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 ಬಂದು ಪುಷ್ಪಮಾಲೆಗಳನ್ನು ತಂದು ತೆಗೆದುಕೊಂಡು ಶುದ್ಧ ಮಾಡಿ ಪೂಜೆಗೆ ಪುಷ್ಪಮಾಲೆಯನ್ನು ತರ್ತಿದ್ರು. ಈಗ ನೀರು ತುಂಬತಕ್ಕಂಥ ಸೇವೆ ಮಾಡ್ತಾಯಿದ್ರು. ಪ್ರಸಾದ ತಯಾರು ಮಾಡಿದ್ರಿ, ಪ್ರಸಾದವನ್ನು ನೀಡುವುದು, ಅನೇಕ ಪ್ರಕಾರದ ಸೇವೆಗಳನ್ನು ಮಾಡ್ತಾಯಿದ್ರು. ಬಂದಾಗ ಗುರುಗಳ ಸೇವೆ ಮಾಡ್ತಾಯಿದ್ರು. ಏನು ಮಾಡಿರಿ ಯಾವಾಗ ಅನುಕೂಲ ಆಗೋದಿಲ್ಲ ನೋಡ್ರಿ, ಆ ಗುರುಗಳ ಸೇವೆ ಮಾಡಬೇಕು ಭಕ್ತಿನ. ಸದ್ಗುರುವರ ಆಜ್ಞೆಯಂತೆ 11 ತಿಂಗಳ ಪರ್ಯಂತ ದಿನಾಲು 23 ಪ್ರದಕ್ಷಿಣೆ ಆಗ್ತಾ ಸಾಗಿದ್ರು. 21 ಪ್ರದಕ್ಷಿಣೆ ಆಗ್ತಾ ಸೇವೆ ಮಾಡ್ತಾ ಸದ್ಗುರುವರ ಆಜ್ಞೆಯಂತೆ ನಡೆದರು. ಸದ್ಗುರುವರ ಕರುಣೆಯಿಂದವರಿಗೆ ಮುಂದೆ ಸಂತಾನ ಭಾಗ್ಯ ಅಂತಕ್ಕಂಥ ಪ್ರಾಪ್ತಿ ಆಗ್ತದೆ. ಸದ್ಗುರು ಕೃಪಾಶೀರ್ವಾದ. ಸದ್ಗುರುವರ ಅನುಗ್ರಹದಿಂದ ಸತಿಪತಿಗಳಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಯಿತು. ಅವರಿಗೂ ಕೂಡ ಸಂತೋಷ ಆಯಿತು. ಸಂತಾನ ಭಾಗ್ಯ ಪ್ರಾಪ್ತಿ ಆಯಿತು ಮತ್ತು ಸಂತೋಷ ಆಯ್ತಲ್ಲ. ಖರೆ ಹಾಗೆ ಸಂತಾನ ಬರಲಿ ಅಂದ್ರೆ ಸಂತಾನ ಬರ್ತದನ್ನು ಹಾಗೆ ಬರಲಿಕ್ಕೆ ಆಗೋದಿಲ್ಲ. ಏನು ಮಾಡ್ಬೇಕಂದ್ರೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗೋದು ಗುರುಗಳ ಕೃಪಾಶೀರ್ವಾದ ಬೇಕಾಗ್ತದೆ. ಗುರುಗಳು ಕರುಣೆಯಿಂದ ಮುಂದೆ ಕರೆದು ಕೂಡಿಸಿ ಅವರ ತಲೆಯ ಮೇಲೆ ಹಸ್ತವನ್ನೇರಿಸಿ ಆಶೀರ್ವಾದ ಮಾಡಿದರು. ಮಗಳೇ, ಬಹುದಿನಗಳಿಂದ ಅಪೇಕ್ಷೆ ಪಟ್ಟು ನೀವು ಹಾಗೂ ನಮ್ಮ ಪತಿಯವರಿಬ್ಬರೂ ಸೇವೆ ಮಾಡಿದಿರಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ಜ್ಞಾನಿನ ತತ್ವದರ್ಶ ಅಂತ ಹೇಳ್ತಾರೆ. ಸೇವೆಯನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಗ್ತದೆ. ಅಷ್ಟೇ ಲೌಕಿಕ ಇರ್ತಕ್ಕಂಥ ಸುಖ ಭೋಗ ಭಾಗ್ಯ ಕೂಡ ಪ್ರಾಪ್ತಿ ಆಗ್ತವೆ. ಸೇವೆಯನ್ನು ಮಾಡಿದರೆ ಸಂತೋಷ ಆಯಿತು. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತಕೊಂಡು ಇಷ್ಟಾರ್ಥ ಸಿದ್ಧಿ ಇರೋಷ್ಟು ಆಶೀರ್ವಾದ ಮಾಡಿದರು. ಮುಂದೆ 1 ವರ್ಷ ಅನ್ನೋಷ್ಟೊಳಗೆ ಏನೈತೆ ರೀ ಮಗು ಜನಿಸಿದರು. ಅಷ್ಟೇ ಅಲ್ಲ, ಮಗು ಜನಿಸಿದಾಗ ಅವ್ರಿಗೆ 3 ಮಕ್ಕಳು ಜನಿಸಿದ್ರಂತ್ರಿ. 3 ಮಕ್ಕಳು ಜನಿಸಿದ್ರು. 3 ಮಂದಿ ಮಕ್ಕಳು ಜನಿಸಿದ್ರು. ಗಂಡು ಮಕ್ಕಳು ಜನಿಸಿರಿ 3 ಮಂದಿ. 3 ಮಂದಿ ಗಂಡು ಮಕ್ಕಳು ಜನಿಸಿದ್ರು. ಗಂಡು ಮಕ್ಕಳು ಯಾರು ಕೆಲಸ ಮಾಡ್ತಾರೆ? ಹೆಚ್ಚಾಗಿ ಯಾರ ಕಡೆ ಇರ್ತಾರೆ? ಅಪ್ಪನ ಕಡೆಗೆ. ಅವ್ರು ಹೋಗಿ ಅಪ್ಪವ್ರ ಬರೀ ಅವ್ರ ಕಡೆ ಹೋಗ್ತಾರೆ, ನನ್ನ ಕಡೆ ಇರೋರು ಕಳಿಸ್ರಿ, ಅಪ್ಪವ್ರ ಯಾರು ಅನುಕೂಲ ಮಾಡಿರಿ ನಮಗೂ ಹೆಣ್ಣು ಮಗು ಜನಿಸಲಿ ಬೆಳೆದಾಗ ಅಪ್ಪರು ತಥಾಸ್ತು ಹಾಗೆ ಆಗಲಿ ಮಗಳೇ, ಒಳ್ಳೆಯದಾಗಲಿ. ಹೆಣ್ಣು ಮಗು ಜನಿಸ್ಕೊಂಡು ಆಶೀರ್ವಾದ ಮಾಡಿದರು. ಹೆಣ್ಣು ಮಗು ಕೂಡ ಜನಿಸಿದರು. ಹೆಣ್ಣು ಮಗು 3 ಗಂಡು ಮಕ್ಕಳು ರೀ, ಒಬ್ಬರು ಹೆಣ್ಣು ಮಕ್ಕಳು ಎಷ್ಟಾದ್ರಿ? 4 ಮಂದಿ ಮಕ್ಕಳು ಜನಿಸಿದರು. ಸಂತೋಷ ಆಯಿತು. ಮಕ್ಕಳು ಎತ್ಕೊಂಡು ಮಠಕ್ಕೆ ಬಂದು ಅಪ್ಪವ್ರಿಗೆ ಕಾಯಿ ಕರ್ಪಣೆ ಮಾಡಿಕೊಂಡು ಅಪ್ಪ ಅಲ್ಲಿ ಮಠದೊಳಗೆ ಅಭಿಷೇಕ ಮಾಡಿಸಿ ಸದ್ಗುರುವರ ಪಾದ ಪೂಜೆ ಮಾಡಿ ಅದಕ್ಕಂತ ಎಲ್ಲ ಜನರು ಕೂಡ ಪ್ರಸಾದ ಮಾಡಿಸಿ ಸಂತೋಷದಿಂದ ಆನಂದವಾಗಿ ನಲಿದಾಡಿದ್ರು. ಭಾಳ ಸಂತೋಷ. ಸದ್ಗುರುನಾಥ ತಮ್ಮ ದಿವ್ಯ ಕರುಣಿಂದ ಅನುಕೂಲ ಆಯ್ತು ನಮಗೆ ತಗೊಂಡು ಹೇಳಿ ಒಂದೊಂದು ಮಗು ಜನಿಸಿದಾಗ ಬಂದು ಮಠಕ್ಕೆ ಬಂದು ಜವಳ ಇಳಿಸ್ಕೊಂಡು ಹೋಗ್ತಿದ್ರು. ಹೀಗೆ ಕೊನೆಗೆ ಹೆಣ್ಣು ಮಗಳು ಜನಿಸಿದ ಅವ್ರನ್ನ ಕೂಡ ಜವಳ ಇಳಿಸಿ ಅಲ್ಲಿ ಪರ್ಯಂತರಾಗಿ ಮಠದೊಳಗೆ ಇರೋದ್ರಿಂದ ದಿನಾಲು ಶಾಸ್ತ್ರ ಪುರಾಣ ಪ್ರವಚನ ಕೇಳ್ತಾ ಇರುವಾಗ ಅವರಿಗೆ ಶುರು ಆಗಿಬಿಡ್ತಾರೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಬಂತು. ಅತ್ಯಂತ ಉತ್ತಮ ರೀತಿಯಾಗಿ ಬಾಳಿ ಅತ್ಯಂತ ಉತ್ತಮ ಇರ್ತಕ್ಕಂಥ ಸತಿಪತಿಗಳು ಅಂದ್ಕೊಂಡು ಎಲ್ಲರೂ ಅವ್ರ ಬಗ್ಗೆ ದೇವಲೋಕದಿಂದ ಮಿಂದಿದ್ದಾರೇನು ಅಂತ ಉತ್ತಮ ಇರ್ತಕ್ಕಂಥ ಸೋಮೇಶ ಹಾಗೂ ಬವರಮ್ಮ ಭಾಳ ಭಕ್ತಿವಂತರಿದ್ದಾರೆ. ಅವ್ರು ನೋಡೇ ಒಳ್ಳೆಯ ಗುಣಗಳನ್ನು ಕಲೀರಿ. ಅವ್ರ ಮಕ್ಕಳನ್ನ ನೋಡ್ರಿ, ಮಕ್ಕಳು ಹೇಗಿದ್ದಾರೆ, ಮಕ್ಕಳು ಭಾಳ ಚಲೋ ಇದ್ಕೊಂಡು ಎಲ್ಲರೂ ವರ್ಣನೆ ಮಾಡ್ತಾಯಿದ್ರು. ಹೀಗೆ ಯಾರು ನಿಂದೆ ಮಾಡಿದ್ರು ನೋಡ್ರಿ, ಈಗ ಅವರೇ ಬಂದು ನಮಸ್ಕಾರ ಮಾಡಿರಿ. ಯವ್ವ ನಿನಗಂದು ತಪ್ಪಾತು, 4 ಮಕ್ಕಳ ತಾಯಿ ಇದ್ದೀನಿ ನೀನು, ನಾವು ನಿನ್ನಿಂದ ಮಾಡಿದ್ದೀವಿ, ನಿನ್ನ ನಿಂದೆಯನ್ನು ಮಾಡಿ ನಮ್ಮ ಮಕ್ಕಳು ಸತ್ತು ಹೋದು, ನಮ್ಮ ಮಕ್ಕಳು ಮತ್ತು ಇದ್ದ ಮಕ್ಕಳು ಸತ್ತೋದು. ಆಮೇಲೆ ಮಕ್ಕಳು ಹುಟ್ಟಲೆತ್ತು ವಿಚಾರ ಮಾಡಿದ್ರೆ ಆಪರೇಷನ್ ಮಾಡ್ಕೊಂಡಿವಿ. ಹುಟ್ಟು ಮಕ್ಕಳನ್ನು ಹುಟ್ಟಲಿಕ್ಕೆ ಅನುಕೂಲ ಇಲ್ಲ, ಇದ್ದ ಮಕ್ಕಳು ಸತ್ತೋದ್ರು. ನಮಗೆ ಹೀಗೆ ಆಗ್ಲಿಕ್ಕೆ ಏನು ಕಾರಣ ಆಯ್ತು? ನೀನು ನಿಂದೆಯನ್ನು ಮಾಡಿರ್ತಕ್ಕಂಥ ಪಾಪ ಬಂದು ನಮಗೆ ತಟ್ಟು ಹೀಗಾಯ್ತು. ಅಮ್ಮ ನಮಗೆ ಪರವಾಗಿ ಗುರುಗಳಿಗೆ ಪ್ರಾರ್ಥನೆ ಮಾಡು, ಅವ್ರ ಆಶೀರ್ವಾದ ಮಾಡಿದ್ರೆ ಅವ್ರ ಸಂತಾನ ಆಗಲಿತ್ತಂದ್ರೆ ಆಪರೇಷನ್ ಮಾಡಿಕೊಂಡ್ರು ಕೂಡ ಆಗ್ಬೋದು ಅಂತ ಶಕ್ತಿ ಗುರುಗಳಿಲ್ಲದ ನಾವು ತಿಳಿಲಿಲ್ಲ. ಮೂರ್ಖರು ನಿಂದೇನು ಮಾಡಿದ್ವಿ, ಗುರುಗಳ ಭಕ್ತರು ನಿಂದೇನು ಮಾಡಿ ನಾವು ಪಾಪ ಕಟ್ಕೊಂಡಿವಿ ತಿಳ್ಕೊಂಡು ಹೇಳಿದಾಗ ಅಪ್ಪವರೇ ನಾನು ಯಾರು ನಿಂದೆ ಮಾಡಿದ್ರಲ್ಲ ಬರ್ತಾವೆ ನೋಡ್ರಿ. ಹಿಂದೆ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ,
ಜೇನುತುಪ್ಪ ಸಕ್ಕರೆ ಊಟ ಒಂದು ಅವರಿಗೆ ಆಗಲಿತ್ತು. ಹಿಂದೆ ಯಾರು ಬಂದು ಯಾರಾದ್ರೂ ಒದ್ರೆ ಹಿಂದಿನವ್ರ ಪದ್ಯ ಆಗಿರ್ತದ್ರಿ. ಹಿಂದೆ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯೋರು ಚೆನ್ನಾಗಿ ಭತ್ತ ಚೆನ್ನಾಗಿ ಬೆಳೆಯಲ್ಲ ನಾನು ಒದ್ರಲ್ಲ, ನಮ್ಮ ಜನ್ಮಾಂತರ ಯಾವುದೋ ಕರ್ಮ ತೀರೋದ್ಲ ಮೂದು ನಡೆದಟ್ಟು ದಾರಿ ಸವಿತೋದು ಅಂತ ಹೇಳ್ತಾರೆ. ಈ ಕರ್ಮನ ಅನುಭವಿಸ್ತಕ್ಕಂಥದ್ದು ಆಯಿತು. ನಮ್ಮ ಮರಳಿ ಅವ್ರು ಏನಾರು ಮಾಡ್ರೆ ಮತ್ತು ಹೊಸ ಕರ್ಮ ಆಗ್ತದೆ. ಆ ಕರ್ಮ ತೀರ್ಸ್ಕೊಂಡು ಹೋಗ್ಬಿಟ್ರು ಸಂತೋಷದ ನನಗೆ ಆನಂದ ತಗೊಂಡು ಸಂತೋಷ ಮುಂದೆ ಮಾಡಿ ಹೋಗ್ತಾರೆ. ಅವ್ರು ಏನಿರಲಿ ಹಿಂದೆ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ದಿನಾಲು ಅವರಿಗೆ ಜೇನುತುಪ್ಪ ಸಕ್ಕರೆ ಊಟ ಒಂದು ಅವ್ರಿಗೆ ಅಲ್ಲಿ ಬೆಳ್ಕೊತಿರ್ತಾರೆ. ಹೆಣ್ಮಕ್ಳು ಈಗ ಏನು ಮಾಡ್ತಿರ್ತಾರೆ ಹೆಣ್ಮಕ್ಳು, ಈಗ ನಾನು ಈಗ ಮಾಡ್ಯಾರ ನನ್ನ ಒಳಗೆ ತಳತಳಿದೆ ಆತ್ಮ ಉಳಿ ಆಗ್ತಿದೆ, ಒಳಗೆ ಬ್ರಹ್ಮಾಂಡಕ್ಕೆ ಬೆಂಕಿ ಐತೆ ಅದು ತಗೊಂಡು ಎಲ್ಲ ಹಾಳಾಗಿ ಹೋಗಲಿ ಕರ್ಕ 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 ಕಟ 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 ಕಟಕ್ ಹೀಗೆ ಮಾಡ್ತಿರ್ತ್ರಲ್ಲ. ಅದನ್ನು ಮಾಡಿದ್ರೆ ಏನಾಯ್ತಂದ್ರೆ ಅವ್ರು ಅಕಸ್ಮಾತ್ ಮಾಡಿರ್ತಕ್ಕಂಥ ಪಾಪ ಒಂದೊಡೆ ಇತ್ತಂದ್ರೆ ಯಾರಿಗೆ ಬರ್ತದ್ರಿ? ಮಡಿವಾಳರ ಕೈಲಿ ಅಂದ್ರೆ ಅಗಸ್ತರ ಕೈ ಒಳಗೆ ಮಡಿವಾಡ್ತಾರ. ಅವ್ರ ಕೈ ಒಳಗೆ ಅರಿವಿ ಕೊಟ್ಟರೆ ಸ್ವಚ್ಛ ಆಗೋನ ಏನು ಹೊಲಸ ಆಗ್ತಾವ್ರಿ, ಏನು ಮಾಡಿಕೊಡ್ತಾರೆ? ಇವ್ರಿಗಿಂತ ಚಲೋ ಹತ್ರ ಅವರು ಮಡಿವಾಳ ಇರ್ತಾರಲ್ಲ ಸಬ್ಕಾರ ತೆಗೆದುಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅರಿವಿ ಸ್ವಚ್ಛ ಮಾಡ್ತಾರೆ ರೀ. ಅವ್ರು ನಿಂದೇನು ನಾಲಿಗೆಯಿಂದ ನಿಂದೇನು ಮಾಡಿ ಜನ್ಮಾಂತರ ಪಾಪ ತಕ್ಕೊಂಡು ನೀವು ಸ್ವಚ್ಛ ಮಾಡ್ತಾರಲ್ಲ ಅಂಥವ್ರು ನೋಡಿ ಹಿಂದೆ ಬಂದು ಒದ್ದವ್ರಿಗೆ ಭತ್ತದ ಗದ್ದೆ ಬೆಳೆಯಲಿ ಜೇನುತುಪ್ಪ ಸಕ್ಕರೆ ಊಟ ಒಂದು ಅವರೇ ಅಲ್ಲಿ ಹಿಂದಿನವ್ರು ಬೇಡ್ಕೊಂಡ್ರಿ. ಇನ್ನು ನೀವು ಶಿಟ್ಟಾಗಿ ಅವ್ರು ತಿರುಗಿ ಭಯಕ್ಕೆ ಹೋದ್ರಂದ್ರೆ ಮತ್ತು ಮುಯಿ ಆಯ್ತಯ್ಯ ತಗೊಂಡು ಒಮ್ಮೆ ಕಸ್ಕೊಂಡಿದ್ರಿ ಒಮ್ಮೆ ಈ ಜನ್ಮದಾಗ ನೀವು ಅವ್ರಿಗೆ ಮತ್ತೊಮ್ಮೆ ಅವ್ರು ನಿಮಗನ್ನೋದು ಈಗ ಅನುಭೂತಿ ಮಾಡ್ಕೋದು ಅದು ಬೇಕು. ಒಂದೇನು ಕರ್ಮ ತಂದು ಮುಗಿದು ಹೋಗಿಬಿಡ್ತದೆ. ನಿಮಗೆಲ್ಲ ಒಳ್ಳೆಯದು ಮುಂದೆ ಸುಖವಾಗಿರ್ತಾರೆ. ಅದು ಚಲೋ ನಿಂದೆ ಮಾಡಬಾರ್ದು ಹೇಳ್ರಿ ನೋಡೋಣ. ಯಾರಾದ್ರೂ ನಿಂದೆ ಮಾಡ್ಬೇಕ್ರಿ? ಅಜ್ಜಿ ನಿಂದೆ ಮಾಡಬೇಕು, ಅತ್ತಿದು ಮಾಡ್ಬೇಕ್ರಿ, ಮಾವಂದು ಮಾಡಬೇಕು, ನೆರೆಯವ್ರವ್ರು ಮಾಡಬೇಕು. ಯಾರು ನಿಂದೆ ಮಾಡ್ತಾರೆ? ಯಾರ್ದಾರು ಮಾಡ್ಬೇಕ್ರಿ? ಯಾರ ನಿಂದೇನು ಯಾರು ಕೂಡ ಮಾಡಬಾರ್ದು. ಗಂಡು ಮಕ್ಕಳಾಯಿತು ಹೆಣ್ಮಕ್ಳಾಯಿತು ಯಾರು ನಿಂದೇನು ಮಾಡೋದು ಅದ್ರ ಬದಲು ಅದು ಪವಿತ್ರ ನಾಲಿಗೆ ಪವಿತ್ರ ಇರ್ತದೆ. ದೇವರ ಸ್ಮರಣೆ ಮಾಡಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಇದನ್ನು ಮಾಡ್ತಾ ಹೋದ್ರೆ ಚೆನ್ನಾಗಿರ್ತದೆ. ಹೀಗಾಗಿ ಆಡಿದವರ ಪಾಪ ಮಾಡಿದವರ ಪಾಪ ಆಡಿದವರ ಬಾಯಿಲೆ ತರಲೆ. ಹಾಗಾಗಿ ಇನ್ನೊಬ್ಬರು ನಿಂದೇನು ಮಾಡಿದ್ರೆ ಪಾಪ ತೊಗೊಂಬರ್ತದೆ ನೋಡ್ರಿ. ಅವ್ರು ನಿಂದೇನು ಮಾಡಿ ಕೆಟ್ಟದ್ದು ಮಾಡಿದ್ರು ಕೊನೆಗೆ ಅವ್ರ ಮಕ್ಳು ಏನೋದ್ರಿ, ಅವ್ರ ಮಕ್ಕಳು ಸತ್ತು ಹಾಳಾಗೋದು. ಮತ್ತು ಅವ್ರು ಬಂದು ನಮಸ್ಕಾರ ಮಾಡಿ ಅಮ್ಮ ನಿಂದೇನು ಮಾಡಿ ನಾವು ಪರದಾಯಿತು ಕ್ಷಮಾ ಮಾಡಿ ನಮ್ಮ ಮಕ್ಕಳು ಹೋದು ಇನ್ನು ಅಪ್ಪವ್ರದ್ದು ಆಶೀರ್ವಾದ ಮಾಡಿಸ್ತು. ಅವ್ರಿಗೆ ಒಸಿರಿ ಹೆಚ್ಚಿ ಬಂದ್ರೆ ಯಾರು ನಿಮ್ಗೆ ಇವತ್ತು ಕೆಟ್ಟತ್ತಿರ ನಾಳೆ ಒಂದು ದಿವಸ ನಿಮಗೆ ಬಂದು ನಮಸ್ಕಾರ ಮಾಡ್ತಾರೆ ಅವರು. ಹೋಗಿ ಮತ್ತೆ ಅಪ್ಪವ್ರ ಹತ್ರ ಬಂದು ಪ್ರಾರ್ಥನೆ ಮಾಡೋಣ. ಅಪ್ಪವ್ರಂದ್ರು ಆಯ್ತಮ್ಮ ನೀ ಹೇಳಬಾರ್ದು ದುಷ್ಟದಾರವರು ಖರೆ ನೀ ಹೇಳ್ತಾ ಇದ್ದಿಲ್ಲ ನನ್ನ ಮಗಳು. ಅದಕ್ಕಾಗಿ ಅವ್ರಿಗೆ ಸಂತಾನ ಗುರು ಆಶೀರ್ವಾದ ಮಾಡಿದ್ರು, ಅವ್ರಿಗೆ ಸಂತಾನ ಆಯಿತು, ಅವರು ಕೂಡ ಆನಂದ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಸದ್ಗುರು ಕೃಪಾ ಆಶೀರ್ವಾದ ಮೂಲಕವಾಗಿ ನೀವೆಲ್ಲ ಸದ್ಗುರು ಚರಿತ್ರೆನ ಶ್ರವಣ ಮಾಡ್ತಾ ಬಂದೀವಿ. ಸದ್ಗುರು ಸನ್ನಿಧಿ ಶ್ರೇಷ್ಠವಾಗಿರ್ತಕ್ಕಂಥ ಸನ್ನಿಧಿ. ಬಸ್ ಸುರತರವು ಮರನಲ್ಲ ಸುರಭಿ ಬಂದಾವಲ್ಲ ಗುರುರಾಯ ನರರುಗಳಲ್ಲ ಸರ್ವಜ್ಞ. ಸುರತರವು ಮರನಲ್ಲ. ಸುರತರು ಅಂದ್ರೆ ದೇವಲೋಕದ ಕಲ್ಪವೃಕ್ಷ ರೀ. ತರು ಅಂದ್ರೆ ತರು ಅಂದ್ರೆ ಗಿಡ. ಸುರತರವು ಅಂದ್ರೆ ದೇವಲೋಕದ ಸುರನ ದೇವತರು. ಸುರತರು ಅಂದ್ರೆ ದೇವಲೋಕದ ವೃಕ್ಷ. ಸಾಮಾನ್ಯ ಮರ ಅಲ್ಲ, ಅದು ಸಾಮಾನ್ಯ ಗಿಡ ಅಲ್ಲ. ಬೇಡಿದ ಇಡ್ತಕ್ಕಂಥ ಗಿಡ ಅದು ಕಲ್ಪವೃಕ್ಷ. ಅದು ಸುರತರು ಮರನಲ್ಲ ಸುರಭಿ ಒಂದು ಆವಲ್ಲ. ಸುರಭಿ ಅಂದ್ರೆ ಕಾಮಧೇನು ರೀ. ಬೇಡಿದ ಇಡ್ತಕ್ಕಂಥ ಕಾಮಧೇನು ಅದು. ಸುರತರು ಮರನಲ್ಲ ಸುರಭಿ ಒಂದು ಆವಲ್ಲ. ಆವಂದ್ರೆ ಆಕಳಿಗೆ ಅಂತಾರೆ. ಈ ಶಬ್ದ ತೆಲುಗು ಭಾಷೆದ್ದು. ಸರ್ವಜ್ಞರ ಎಲ್ಲ ಕಡೆ ಸಂಚಾರ ಮಾಡ್ತಕ್ಕಂಥವ್ರು ತೆಲುಗು ಭಾಷೆಗಳು ಬರ್ತಕ್ಕಂಥವು. ತೆಲುಗು ಭಾಷೆ ಶಬ್ದವನ್ನು ಸ್ವೀಕಾರ ಮಾಡಿದ್ರು. ಆವಂದ್ರೆ ಏನ್ರಿ? ಆಕಳಿರ್ಬೋದು. ಭವನ ನೀವು ಜಾವ್ ಅಂದ್ರೆ ಏನು? ಆವಂದ್ರೆ ಆಕಳಪ್ಪ. ಜಾವ್ ಅಂದ್ರೆ ಲಘು ಇರ್ಬೋದು. ಆವಂದ್ರೆ ಆಕಳಂದ್ರೆ ಜಾವ್ ಅಂದ್ರೆ ಏನು ಇರ್ಬೋದಲ್ಲ ನಮಗೆ ಗೊತ್ತಿಲ್ಲ. ಸುರತರ ಮರನಲ್ಲ ಸುರಭಿ ಒಂದು ಆವಲ್ಲ. ಸುರಭಿ ಅಂದ್ರೆ ಕಾಮಧೇನು. ಅದು ಒಂದು ಆವಲ್ ಅಂದ್ರೆ ಒಂದು ಭೂಲೋಕದ ಸಾಮಾನ್ಯವಾಗಿರ್ತಕ್ಕಂಥ ಆಕಳಲ್ಲಪ್ಪ. ದೇವಲೋಕದ ಕಾಮಧೇನು ಅದು. ಬೇಡಿದ ಇಡ್ತಕ್ಕಂಥ ಶಕ್ತಿ ಅದಕ್ಕಿರ್ತದೆ.
ಗುರುರಾಯ ನರರೊಳಗಲ್ಲ ಸರ್ವಜ್ಞ. ಸರ್ವಜ್ಞನ ಥರ ಗುರುಗಳು ನಮ್ಮಂತೆ ಕೈಯ ಕಾಲ ಕಣ್ಣು ಮೂಗು ಕಿವಿ ಹೊಟ್ಟೆ ಬೆನ್ನು ಎಲ್ಲ ಇದ್ಕೊಂಡು ಮನುಷ್ಯರಂತೆ ನಮ್ಮಂತೆ ಗುರುಗಳಿದ್ದಾರೆ, ಅಪ್ಪವ್ರು ಅಂತಂದ್ರೆ ನರರೊಳಗಲ್ಲ ಸರ್ವಜ್ಞ. ಗುರುರಾಯ ನರರೊಳಗಲ್ಲ, ಗುರುಗಳೇ ಬೇರೆ. ಗುರು ಸಾಕ್ಷಾತ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂತ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಗುರುಗಳು. ಅವರು ಸಾಮಾನ್ಯ ನರರಲ್ಲಿ ಅವರು ಕೂಡಿಸ್ಲಿಕ್ಕೆ ಹೋಗ್ಬೇಡಪ್ಪ. ಕಾಮಧೇನು ಸಾಮಾನ್ಯ ಆಕಳಲ್ಲ, ದೇವಲೋಕದ ಕಲ್ಪವೃಕ್ಷ ಸಾಮಾನ್ಯವಾಗಿರ್ತಕ್ಕಂಥ ಗಿಡಗಳಲ್ಲ. ಗುರುರಾಯ ನೋಡ್ಲಿಕ್ಕೆ ತಮ್ಮಂತೆ ಮನುಷ್ಯರಂತೆ ಕಾಣಿಸುತ್ತೆ, ಅವರು ಮನುಷ್ಯರಲ್ಲ, ಸಾಕ್ಷಾತ್ ಪರಮಾತ್ಮನೇ ಪರಬ್ರಹ್ಮ ಸ್ವರೂಪರೇ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ತಾರೆ. ಅಂಥ ಗುರುಗಳ ವಿಷಯವನ್ನು ನಾವನ್ನೆಲ್ಲ ಈ ಶ್ರವಣ ಅಂತ ಬಂದ್ವಿ. ಆದ್ಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇದ್ರಿ? 18ನೇ ಅಧ್ಯಾಯವನ್ನು ನಾವು ಶುರು ಮಾಡಿದ್ದೀವಿ. ನೀವು ಶುರು ಮಾಡ್ತಕ್ಕಂಥ ಅಧ್ಯಾಯವನ್ನು ಸದೃಢ ಅನುಗ್ರಹದಿಂದ ನಾವೆಲ್ಲ ಮನನ ಮಾಡುವಂತಾಗಲಿ, ಮನನ ಮಾಡಿದ ಅಧ್ಯಾಯ ನಿಧಿಧ್ಯಾಸನ ಆಗಲಿ, ತದ್ವಾರ ಎತ್ತಕ್ಕಂಥ ಸದೃಢ ಕರುಣೆಯಿಂದ ಬ್ರಹ್ಮಜ್ಞಾನ ಪ್ರಾಪ್ತವಾಗಿ ಮತ್ತು ಅಷ್ಟೇ ಅಲ್ಲ, ಇಹಪರದಲ್ಲಿ ಸುಭೋಗ ಭಾಗ್ಯಗಳು ಎಲ್ಲರಿಗೂ ಪ್ರಾಪ್ತಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ಯುವತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಪ್ರಾಪ್ತಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ಅವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂಡ ಪ್ರಣಾಮವನ್ನು ಸಮರ್ಪಿಸಿ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದವೃಂದಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 18ನೇ ಅಧ್ಯಾಯದ ಗುರು ಪುರುಷಗಳನ್ನು ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ 18ನೇ ದಿನದ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री